ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವದಾತಮೃತಾತ್ಮಕರೇ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷಪುಸ್ತಕಸುಬೋಧಯುತಾಖ್ಯಬಾಹುಂ ನಸ್ತೋ ಮುಖಾರತಿ ನಿರಂತರಮುತ್ಕಿರಂತಂ ವಿದ್ಯಾ ಅಶೇಷತಪುತಾಬ್ಜಭವೇಶಮುಕ್ಷೈಃ ಸಂಸೇವ್ಯಮಾನಮತಿಭಕ್ತಿಭರಾವನಮ್ರೈಃ ಲಕ್ಷ್ಮ್ಯಾಮೃತೇನ ಸತತಂ ಪರಿಷಿಚ್ಯಮಾನಂ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ಕಂಸಧ್ವಂಸಿ ಪದಾಂಭೋಜಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮಾತಾ ರಾಜಾ ಮತ್ಪಿತಾ ವಾದಿರಾಜೋ ಭ್ರಾತಾ ರಾಜಾ ಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಲುಃ ನಾನ್ಯದ್ದೇವಂ ನೈವ ಜಾನೇ ನ ಜಾನೇ ಯತ್ಪಾದಕಂಜರಜಸಾ ಪರಿಭೂಷಿತಾಂಗಾಃ ಯತ್ಪಾದಪದ್ಮಮಧುಪಾಯಿತಮಾನಸಾಯೇ ಯತ್ಪಾದಪದ್ಮಪರಿಕೀರ್ತನದೀನವಾಚಃ ತದ್ದರ್ಶನಂ ಗುರುಚಕಾನನದಾವಭೂತಂ ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರೋರಾರ್ಚಕ್ರವರ್ತಿನಂ ವೇದವಿಜ್ಞಾನಬೋಧಾರ್ಥಂ ಯತ್ನಂ ಯಃ ಕೃತವಾನ್ ಸುಧೀಃ ವಿಜ್ಞಾನನಿಧಿಕರ್ಮಂದಿ ಸೋऽಸೌ ಪಾತು ನಿರಂತರಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಗಣಪತ್ಯಂತರ್ಗತ ವಿಶ್ವಂಭರ ಹರಿವಂಶದ ಚಿಂತನೆಯನ್ನು ನಿರ್ವಿಘ್ನವಾಗಿ ಪೂರ್ಣ ಮಾಡಲಿ ಅಂತ ಪ್ರಾರ್ಥಿಸಿ, ವಿಶೇಷ ವಯೋವ್ರತದ ಪ್ರಸಂಗದಲ್ಲಿ ವಾಮನಾವತಾರದ ಚಿಂತನೆ ಮಾಡಬೇಕು ಅಂತ ಎಲ್ಲ ಶಾಸ್ತ್ರದ ಆದೇಶ. ಹಾಗಾಗಿ ವಾಮನಾವತಾರದ ಚಿಂತನೆ ಇವತ್ತಿನ ದಿನ ಮಾಡೋಣ. ಭಾಗವತ ಹಾಗೂ ವಾಮನ ಪುರಾಣ ಬಹಳ ಪ್ರಸಿದ್ಧವಾಗಿ ವಾಮನಾವತಾರದ ಚರಿತ್ರೆಯನ್ನು ಉಲ್ಲೇಖ ಮಾಡ್ತಾ ಹೋಗುತ್ತೆ. ಪ್ರತಿಯೊಂದು ಅವತಾರಕ್ಕೂ ಕೂಡ ಒಂದು ಹಿನ್ನೆಲೆ ಇರುತ್ತೆ. ಕೆಲವೊಮ್ಮೆ ಜ್ಞಾನದ ಪ್ರಭಾವ ಭೂಲೋಕದಲ್ಲಿ ಕಡಿಮೆಯಾಗಿರುತ್ತೆ. ಕೆಲವು ಪ್ರಸಂಗದಲ್ಲಿ ರಕ್ಕಸರ ಉಪಟಳ ಜಾಸ್ತಿ ಆಗಿರುತ್ತೆ. ಅದಕ್ಕೆಲ್ಲ ಒಂದು ಉಪಾಯ ನೀಡಲು ಸುಗ ಪರಮಾತ್ಮನ ಕೆಲವು ಅವತಾರ, ಅನೇಕ ಅವತಾರ, ಕೆಲವು ಜ್ಞಾನ ಕಾರ್ಯ ಮಾಡಿದ ಅವತಾರಗಳು, ಕೆಲವು ಹೀಗೆ ವ್ಯವಸ್ಥೆ ಇದೆ. ಈ ಒಂದು ವಾಮನಾವತಾರದ ಹಿನ್ನೆಲೆಯನ್ನು ಬಹಳ ವಿಸ್ತೃತವಾಗಿ ಅಷ್ಟಮಸ್ಕಂಧದಲ್ಲಿ ವೇದವ್ಯಾಸರು ಕೆಲವು ಪ್ರಮೇಯವನ್ನು ನಿರ್ಣಯ ಮಾಡ್ತಾ ಹೋಗ್ತಾರೆ. ಒಮ್ಮೆ ಅಸುರರ ಕೈ ಜಾಸ್ತಿಯಾಗಿತ್ತು. ಒಂದು ಉಪಾಯ ಹೇಳಿದ್ನು ಪರಮಾತ್ಮ. ಏನು ಅಂದರೆ, ಕೆಲವೊಮ್ಮೆ ನಾವು ನಮ್ಮ ಒಂದು ಜೀವನದಲ್ಲಿ ಮೇಲೆ ಬರಬೇಕು ಅಂತಾದರೆ ನಮ್ಮ ವಿರೋಧಿಗಳ ಜೊತೆಗೂ ಒಂದು ಕೂಡ ಒಂದು ತರಹದ ಒಪ್ಪಂದ ಮಾಡಿಕೊಳ್ಬೇಕು. ಅದು ಒಂದು ನ್ಯಾಯ ಹೇಳ್ತಾನೆ. ಅದು ಯಾವುದೋ ಒಂದು ಅಹಿಮೋಷಕ ನ್ಯಾಯ ಅಂತಿದೆ. ಏನು ಅಂದರೆ, ಒಂದು ಕಪ್ಪೆ ಇತ್ತಂತೆ, ಒಂದು ಹಾವು ಇತ್ತು, ಒಂದು ಇಲಿ, ಒಂದು ಹಾವು. ಒಬ್ಬ ಏನು ಮಾಡಿದರೆ, ಒಂದು ಬುಟ್ಟಿಯಲ್ಲಿ ಹಾವು ಇತ್ತು, ಕಪ್ಪೆಯು ಒಳಗಿತ್ತು. ಹಾವು ವಿಚಾರ ಮಾಡ್ತಂತೆ, ನಾನು ಹೇಗಾದರೂ ಮಾಡಿ ಹೊರ ಹೋಗಬೇಕು ಅಂತ ಹೇಳಿ ಹೋಗಿ ಏನು ಮಾಡಬೇಕು, ಹೊರಗೆ ಜೊತೆಗೆ ಇಲಿ ಇತ್ತು. ಇಲಿಗೂ ಮತ್ತು ಹಾವಿಗೂ ಜನ್ಮ ಜನ್ಮಾಂತರದ ವೈರ, ಯಾವತ್ತೂ ಪರಸ್ಪರ ಸ್ನೇಹ ಹೊಂದಿರೋದಿಲ್ಲ. ಅದು ಅದಕ್ಕೆ ನಾಗರಾಜರಾಯ ಹೆಸರತ್ತ ಹಾವಿಗೆ.
ಅದು ವಿಚಾರ ಮಾಡುತ್ತಂತೆ, ಮುಷಕರಾಯರೇ ಒಂದು ಚಿಕ್ಕ ಉಪಕಾರ ಆಗಬೇಕು. ನಿಮ್ಮನ್ನೆಲ್ಲ ಗಣಪತಿ ವಿಘ್ನೇಶ್ವರ ಅಂತ ಹೆಸರು, ಅವನೇ ನಿಮ್ಮ ಮೇಲೆ ಕುಳಿತುಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ನೀವು ಗಣಪತಿಗೆ ವಾಹನ ಆದ ಮೇಲೆ ಹೇಗೆ ಗಣಪತಿಗೆ ವಿಘ್ನ ಪರಿಹಾರ ಮಾಡುವ ಸಾಮರ್ಥ್ಯ ಇರುತ್ತೋ, ಅವನ ವಾಹನ ಆಗುವ ನಿಮಗೂ ವಿಘ್ನ ಪರಿಹಾರ ಮಾಡುವ ಸಾಮರ್ಥ್ಯ ಇದೆ. ಈಗ ನನಗೊಂದು ವಿಘ್ನ ಬಂದಿದೆ. ಏನು ಅಂದರೆ, ಹಾವಾಡಿಗ ಒಂದು ಬುಟ್ಟಿಲಿ ಹಾಕಿದ್ದಾನೆ, ನಾನು ಸಂಚಾರ ಮಾಡಬೇಕು. ನೀವು ನನಗೆ ಸಾಥ್ ಕೊಟ್ಟರೆ ನಾನೇ ವಸ್ತುತಃ ನಂಗೆ ಒಳ್ಳೆ ತಾಕತ್ತಿದೆ, ನಾನೇ ಹೋಗಬಹುದು. ಅಕಸ್ಮಾತ್ ವಿಘ್ನ ಬಂದು ಹಾವು ಒಳಗಿತ್ತು ಆರಾಮಿತ್ತು, ಹೊರಗೆ ಬಂತು ಅಂಥೇಳಿ ಏನಾದರೂ ಹಾವಾಡಿಗ ಅದು ನನ್ನ ಕೊಂದರೆ ಅಂತ ಭಯ. ಅದಕ್ಕೆ ವಿಘ್ನ ಪರಿಹಾರಕ ದೇವತೆ ಆದರೆ ನಿಮ್ಮ ಹತ್ರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೆ ಒಂದು ಚಿಕ್ಕ ಉಪಕಾರ ಮಾಡಬೇಕು. ಉಪಕಾರ ಮಾಡಿದ್ರೆ ನಾನು ಖಂಡಿತ ಹೊರಗೆ ಹೋಗ್ತೀನಿ, ನೀವು ಕೂಡ ಹೊರಗೆ ಬರ್ಬೋದು. ಇಲ್ಲಿಗೆ ಬಹಳ ಖುಷಿಯಾಗಿತ್ತು. ಸಾಮಾನ್ಯ ಯಾರಾದರೂ ಒಬ್ಬರು ಬಂದು ಬೇರೆಯವರು ನಮ್ಮ ಬಗ್ಗೆ ಹೊಗಳಿದರೆ ಏನೋ ಒಂಥರ ಬಹಳ ಉತ್ಸಾಹ, ಅವ್ರಿಗೋಸ್ಕರ ನಮ್ಮ ಪ್ರಾಣವನ್ನು ಕೂಡ ಕೊಟ್ಬಿಡುವ ಅಂತ ಆ ಕ್ಷಣದಲ್ಲಿ ಅನಿಸುತ್ತೆ. ಏನಾಯಿತು, ಆ ಮೂಷಕರ ಅನಿಸ್ತಂತೆ, ಹೇಳಿ ನಗರಾಗಿರಾಯ ನಿಮ್ಗೆ ಏನು ಬೇಕೋ ಅವೆಲ್ಲ ಕೆಲಸ ಮಾಡಿಕೊಡ್ತೇವೆ. ಅದಕ್ಕೆ ಏನಿಲ್ಲ, ಸ್ವಲ್ಪ ಒಂದು ಚಿಕ್ಕ ತೂತು ಮಾಡಿ ನಾನು ಸ್ವಲ್ಪ ಹೊರ ಹೋಗ್ತೀನಿ. ಅದಕ್ಕೆ ಕೇಳ್ತಂತೆ, ಇಲ್ಲಿ ಅಲ್ಲ ಮೊದಲು ನಾನೇ ಹೋಗ್ತೇನೆ ಆಮೇಲೆ ನೀವು ಬನ್ನಿ. ಪಾಪ ಅದಕ್ಕೆ ಹಸುವಾಗಿತ್ತು, ಅದೇನಂತ ಹೊರಗೂ ಬರಬೇಕು, ಏಕಾದಶಿ ಉಪವಾಸ ಮಾಡಿತ್ತು, ದ್ವಾದಶಿ ಪಾಲನೆನೂ ಆಗಬೇಕು. ಅದಕ್ಕೆ ಹಾವಂತಂತೆ, ಮೊದಲು ನಾ ಹೋಗ್ತೇನೆ, ಕೆಳಗೆ ಕಲ್ಲು ಮುಳ್ಳು ಎಲ್ಲ ಇರುತ್ತೆ. ಒಂದು ವೇಳೆ ನೀವು ಹಾರಿದ್ರೆ ನೀವು ಗಣಪತಿ ವಾಹನರು, ನಿಮಗೆಲ್ಲ ಮತ್ತು ಘಾಸಿ ಆದರೆ ಏನು ಮಾಡಬೇಕು? ಅದಕ್ಕೆ ನಾನು ಹೋಗಿ ನನ್ನ ಹೆಡೆ ಬಾಗಿಸಿ ನಿಮಗೋಸ್ಕರ ಇಟ್ಟಿರ್ತೇನೆ. ನೀವು ಅಲ್ಲಿಂದ ಹಾರಿ ಬಂದಾಗ ನಿಮಗೆ ನನ್ನ ಹೆಡೆ ಒಳ್ಳೆ ಸ್ಪಂಜ್ ಇದ್ದಂಗೆ ಇರುತ್ತೆ, ನಿಮ್ಮ ಕಾಲಿಗೆ ಘಾಸಿ ಆಗಲ್ಲ, ವ್ಯವಸ್ಥೆ ಮಾಡಬೇಕು ಅಂತೇಳಿ ಆ ಒಂದು ಈ ಸಪ್ಪ ಆ ಮೂಷಕರ ಜೊತೆಗೆ ಒಪ್ಪಂದ ಮಾಡಿಕೊಡ್ತು. ಅದಷ್ಟು ತೂತು ಮಾಡ್ತು. ಯಥಾ ಪ್ರಕಾರ ಹಾವು ಹೋಯಿತು. ಹಾವು ಯಥಾ ಪ್ರಕಾರ ಅದು ಹೆಡೆ ಬಗ್ಸಿ ಬಾಯಿ ಹೀಗೆ ತೆರೆದಿತ್ತು. ಇಲ್ಲಿ ಭಾಳ ಖುಷಿಯಲ್ಲಿತ್ತು, ಸಹ ಅದ್ಭುತ ಅಂಥೇಳಿ ಹಾರಿದ್ರೆ ಅದು ಹಾರಿನ ಒಳಗೆ ಹೋಯ್ತಂತೆ, ಅಲ್ಲಿಗೆ ಕೆಲಸ ಮುಗೀತು. ಈ ನ್ಯಾಯ ಹೇಳ್ತಾರೆ. ಅಂದರೆ ಕೆಲವೊಮ್ಮೆ ಕೆಲವು ಕೆಲಸ ಆಗಬೇಕು ಅಂತ ಆದರೆ ಯಾರ ಜೊತೆಗೆ ಸಂಘ ಮಾಡಬೇಕು. ಹಾಗೊಮ್ಮೆ ದೈತ್ಯರ ಕೈ ಮೇಲಾದ ಪರಮಾತ್ಮ ಹೇಳಿದಂತೆ ಒಂದು ಸಮುದ್ರ ಮಥನ ಅಂತ ಮಾಡಿರಿ, ಅವ್ರ ಜೊತೆಗೆ ಹೋಗಿ ಕಷ್ಟನೂ ಸುಖವೂ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಒಂದು ಹಿನ್ನೆಲೆ ಇತ್ತು. ಸಮುದ್ರ ಮಥನ ಒಪ್ಪಿಕೊಂಡು ಬರೆಯೂ ಬಂದ. ಆ ಸಮಯದಲ್ಲಿ ದೇವತೆಗಳ ಕೈ ಮೇಲಾಯಿತು, ಸೋತರಲ್ಲ ಸುರರು. ಏನು ಮಾಡಿದ್ದ, ಆಗ ಶುಕ್ರಾಚಾರ್ಯರ ಪ್ರಭಾವದಿಂದ ಒಮ್ಮೆ ಇಂದ್ರದೇವರನ್ನು ಸೋಲಿಸ್ತಾ ಇದ್ದ ಬಲಿಚಕ್ರವರ್ತಿಗಳು. ಇಷ್ಟು ಹಿನ್ನೆಲೆ ಕಥೆ ಆಯಿತು. 14ನೇ ಅಧ್ಯಾಯದಲ್ಲಿ ಇಂದ್ರದೇವರು ಪ್ರಶ್ನೆ ಕೇಳ್ತಾರೆ. ಏನು ಅಂದರೆ, ಜಾನಾಮಿ ಮಘವನ್ ಶತ್ರೋಃ ಉನ್ನತೆ ರಸ್ಯ ಕಾರಣಂ ಶಿಷ್ಯಾಯೋಪಭೃತಂ ತೇಜಃ ಗುರುಭಿಃ ಬ್ರಹ್ಮವಾದಿಭಿಃ. ಇಂದ್ರ ಪ್ರಶ್ನೆ ಮಾಡಿದ್ದು, ಗುರುಗಳೇ, ಬಲಿಚಕ್ರವರ್ತಿಗೂ ನಾನೇ ಸೋಲಿಸಿದ್ದೆ, ಆದರೆ ಕೂಡಲೇ ನನ್ನನ್ನು ಸೋಲಿಸುವ ತಾಕತ್ತೆಯಿಂದ ಬಂದಿದೆ. ಅದಕ್ಕೆ ಅವರು ಹೇಳೋದು, ಜಾನಾಮಿ ಮಘವನ್ ಶತ್ರೋಃ. ಇಂದ್ರ, ಬಲಿಚಕ್ರವರ್ತಿಯ ಈ ಒಂದು ಅದ್ಭುತ ಬಲಕ್ಕೇನು ಕಾರಣ ಅಂತ ನಾ ತಿಳಿದಿದ್ದೇನೆ. ಅದೇನು ಅಂದರೆ, ಸ್ವಯಂ ಶುಕ್ರಾಚಾರ್ಯರೇ ತಾವು ತಪಸ್ಸು ಮಾಡಿ ಅದನ್ನು ಅವರ ಶಿಷ್ಯರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಅನುಗ್ರಹ ಇದೆ, ಹಾಗಾಗಿ ಹೀಗಾಗಿದೆ. ಹಾಗಾಗಿ ಏನು ಮಾಡಬೇಕು ಅಂದರೆ, ಈ ಸಮಯದಲ್ಲಿ ನೀವೇನಾದರೂ ಯುದ್ಧ ಮಾಡಿದರೆ ಆಗೇನು ಗಟ್ಟಿಯಾಗುತ್ತೆ ಅಂದರೆ, ಭವದ್ವಿದೋ ಭವಾನ್ ವಾಪಿ ವರ್ಜಯಿತ್ವೇಶ್ವರಂ ಹರಿಂ ನಾಸ್ತ್ಯ ಶಕ್ತ ಪುರಸ್ತಾತು ಕೃತಾಂತಸ್ಯ ಯಥಾ ಜನಃ. ಯಮಪಾಶರ ಎದುರು ನಿಂತು, ಯಮದೇವರೇ ಏನು ಬೇಕಾದರೂ ಮಾಡಿ ನಾನು ಜೊತೆ ಯುದ್ಧ ಮಾಡ್ತೀನಿ ಅಂತ ಯಾರು ಹೇಳೋಕ್ಕಾಗುತ್ತಾ? ಹಾಗೆ ನೀ ಏನಾದರೂ ಈ ಪ್ರಸಂಗದಲ್ಲಿ ಅವನ ಮುಂದೆ ನಿಂತಾರೆ, ಯಮನ ಎದುರು ನಿಂತ ಹಾಗೆ ಈ ಕಾಲ ಸರಿ ಇಲ್ಲ, ನೀವೆಲ್ಲ ಅಂತರ್ಧಾನರಾಗಿ ಬಿಡಿ. ಎಷ್ಟು ಒಂದು ಗುರುವನ ಗ್ರಹಿತ್ತು ಎಂಥ ಸಾಮರ್ಥ್ಯ ಬರುತ್ತೆ. ಹೀಗೆ ಸರಿ, ಎಷ್ಟು ಕಾಲ ಅಂತರ್ಧಾನ ಅಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಯಾತ ಕಾಲಂ ಪ್ರತೀಕ್ಷಂತಹ ಯತಃಶತ್ರೋರ್ ವಿಪರ್ಯಯಃ. ಗುರುಬಲ ನಿನಗೆ ಕಡಿಮೆ, ಅವನಿಗೆ ಜಾಸ್ತಿ ಇದೆ, ಅವನಿಗೆ ಗುರುಬಲ ಕಡಿಮೆ ಆಗಬೇಕು. ಗುರುಬಲ ಕಡಿಮೆ ಆಗೋ ತನಕ ನೀವು ಕಾಯ್ತಾ ಕುಳಿತೀವಿ. ಆ ಕಾಲ ಗುರುಬಲ ಕಡಿಮೆ ಆಯ್ತಾ ಮುನ್ನುಗ್ಗಿ ಅವರನ್ನು ವಧೆ ಮಾಡಿ, ಇಷ್ಟು ಉಪಾಯ ಕೊಡ್ತಂತಾರೆ. ಸರಿ, ಎಲ್ಲ ದೇವತೆಗಳು ಏನು ಮಾಡಿದ್ರು, ಸ್ವರ್ಗ ಬಿಟ್ಟರು. ಅವರವರೆಲ್ಲ ಅವರವರ
ಯಾವ್ಯಾವುದೋ ಯೋಗ್ಯವಾದ ಸ್ಥಳದಲ್ಲಿ ಕುಳಿತು ತಾವು ಅವರೊಬ್ಬ ಸಾಧನೆ ಮಾಡಿಕೊಳ್ತಾ ಇದ್ರು. ಅಂದರೆ ಇದರ ಅಭಿಪ್ರಾಯ ಏನು ಅಂದರೆ ದೇವಾನುದೇವತೆಗಳು ಕೂಡ ಅವರು ಒಂದು ಸ್ಥಳ ಇತ್ತು, ಆ ಸ್ಥಳ ಬಿಟ್ಟು ಬೇರೆ ಕಡೆ ಎಲ್ಲೋ ಅಂತರ್ಧಾನರಾಗಿದ್ರು ಸಾಧನೆ ಬಿಡಲಿಲ್ಲ. ಆದರೆ ಕೆಲವರು ಒಂದು ಕ್ರಮ ಇರುತ್ತೆ, ಏನು ಅಂದರೆ ಮನೇಲಿದ್ದಾಗ ಯಥಾ ಪ್ರಕಾರ ಎಲ್ಲ ಒಳ್ಳೆಯ ಆನ್ಹಿಕ ಅನುಷ್ಠಾನ ಎಲ್ಲ ಮಾಡ್ತಾ ಇರ್ತಾರೆ. ಮನೆಯಿಂದ ಹೊರಗೆ ಹೋದ್ರು ಅಂದರೆ ಮನೆಯೆಲ್ಲ ತಿಳ್ಕೊಂಡು ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾರೆ. ಹಾಗಲ್ಲ, ದೇವಾನುದೇವತೆಗಳೇ ಇರೋ ಜಾಗ ಹೊರ ಇಲ್ಲದೆ ಇರೋ ಜಾಗ ಎಲ್ಲ ಕಡೆ ಅನುಷ್ಠಾನ ಒಂದೇ ಥರನಾಗಿರುತ್ತೆ. ಆದ್ದರಿಂದ ಮನೆಯಲ್ಲಿ ಒಂಥರ ಇರೋದು, ವಸ್ತುಲ ಆಚೆ ದಾಟಿದ ಮೇಲೆ ಇನ್ನೊಂದು ಥರ ಬಡಿ ಅಪರಾಧ ಯಾವುದೇ ಒಂದು ಕೆಲಸ ಮಾಡಬಾರದು ಅನ್ನೋ ಸಂದೇಶ ನೀಡ್ತಾ ಇದ್ದಾರೆ. ಸರಿ, ಇದಾಯಿತು. ಆಗ ಇವನು ಯುದ್ಧಕ್ಕೆ ಹೋಗಿದ್ನಂತೆ ಬಲಿಚಕ್ರವರ್ತಿ. ನೋಡಿದ್ರೆ ಅಲ್ಲಿ ದೇವೇಶ್ವತಿ ವಿಲೀನೇಶು ಬಲಿರ್ ವೈರೋಚನ ಪುರೀಂ ದೇವಧಾನೀಮಧಿಷ್ಠಾಯ ವಶಂ ನಿನ್ನೆ ಜಗತ್ರಯಂ. ನೋಡ್ತಾನಂತೆ, ಯಾರೂ ಇಲ್ಲ. ಬಹಳ ಖುಷಿಯಾಗೋಗ್ತಿರ್ತೆ. ಪ್ರಾಯ ಬಲಿಚಕ್ರವರ್ತಿ ಭಾವಿಸಿದಂತೆ, ನಾನು ಬರ್ತೀನಿ ಅಂತ ತಿಳ್ಕೊಂಡೆ ಯುದ್ಧಕ್ಕಿದ್ದರೂ ಸೋಲೋದು ನಿಶ್ಚಿತ. ಅದಕ್ಕೋಸ್ಕರ ಮೊದಲೇ ಎಲ್ಲ ದೇವತೆಗಳು ಪಲಾಯನ ಮಾಡಿಬಿಟ್ಟರೆ ನನಗೂ ಅದೇ ಬೇಕು. ಹೌದು, ಅವರ ರಾಜ್ಯಭಾರ ಆರಂಭ ಆಯಿತು. ಹೀಗೆ ಅವರಲ್ಲಿ ಒಂದು ಯಾಗ ಮಾಡಿ ಅದ್ಭುತವಾದ ಅಶ್ವಮೇಧ ಯಾಗ ಮಾಡ್ದ. ಇಷ್ಟು ಹಿನ್ನೆಲೆ ಆಗುತ್ತೆ. ಅದಾದ ಮೇಲೆ ಇತ್ತ ಏವಂ ಪುತ್ರೇಶು ನಷ್ಟೇಶು ದೇವಮಾತಾ ಅದಿತಿಸ್ತದ ಹೃತೇತಿ ವಿಷ್ಟಪೇ ದೈತ್ಯೀ ಪರತಪ್ಯ ಅನಾಥವತ್ ಅಂತ. ಇತ್ತ ದೇವಮಾತೆ ಅದಿತಿ ಭಾಳ ದುಃಖ ಆಯ್ತಂತ ಅವಳಿಗೆ. ಯಾಕೆ ಅಂದರೆ ಸಂತಾನ ದೇವತೆಗಳು ಎಲ್ಲೋ ಕಾಣದಾಗಿದ್ದಾರೆ ಅಂಥೇಳಿ. ಸಾಮಾನ್ಯ ಅನಾಥರ ಸ್ಥಿತಿ ಹೇಗಿರುತ್ತೋ ಆ ಥರ ಸ್ಥಿತಿ ಇತ್ತ ದುಃಖ ಆಗಿದೆ ಒಮ್ಮೆ. ಆದರೆ ಏನು ಆಶ್ಚರ್ಯ ಅಂದರೆ ಕಶ್ಯಪ ಋಷಿಗಳು ಇದ್ದ ಎಲ್ಲ ದೇವತೆಗಳ ಒಂದು ಥರ ಅಪ್ಪನ ಸ್ಥಳದಲ್ಲಿದ್ದಾರೆ. ಅವ್ರಿಗೆ ಇದು ಯಾವುದು ಗೊತ್ತೇ ಇಲ್ಲ. ಪ್ರಾಚೀನ ಕಾಲದಲ್ಲಿ ಋಷಿಗಳಿಗೆ ಸಾಧನೆ ಯಾಕೆ ಆಗ್ತಾ ಇತ್ತು ಅಂದರೆ, ಅವರು ಮದುವೆ ವಿವಾಹಾದಿ ಸಂಸ್ಕಾರಗಳಾದ ಮೇಲೆ ಅವರು ಒಮ್ಮೆ ಧ್ಯಾನಕ್ಕೆ ಅಂತ ಕುಳಿತಾರೆ. ಮತ್ತೆ ಎಚ್ಚರ ಆಗೋದವ್ರಿಗೆ ಎಷ್ಟೋ ಸಾವಿರಾರು ವರ್ಷ ಆದಮೇಲೆ ಅಲ್ಲಿ ಏನಾಗಿರುತ್ತೋ ಏನು ಕಥೆಯೋ. ಒಮ್ಮೆ ಕಶ್ಯಪರು ಎಲ್ಲೋ ಧ್ಯಾನಕ್ಕೆ ಹೋಗಿದ್ರಂತೆ. ಒಮ್ಮೊಮ್ಮೆ ಬಂದರು. ಏಕದಾ ಕಶ್ಯಪಸ್ತಸ್ಯಾಹ ಆಶ್ರಮಂ ಭಗವಾನಗಾತ್ ನಿರುತ್ಸವಂ ನಿರಾನಂದಂ ಸಮಾಧೇರ್ ವಿರತಶ್ಚಿರ. ಬಹಳ ಕಾಲದಿಂದಾಗಿ ಧ್ಯಾನ ಮುಗಿತು. ಕಶ್ಯಪರು ಬಂದರು. ನೋಡಿದ್ರೆ ಸಾಮಾನ್ಯ ಎಷ್ಟೋ ಬಾರಿ ಕಶ್ಯಪರ ಆಶ್ರಮಕ್ಕೆ ಬರುವಾಗ ಅವರು ಭಾಳ ಚೆನ್ನಾಗಿ ಸ್ವಾಗತ ಮಾಡ್ತಾ ಇದ್ರಂತೆ, ಭಾಳ ಖುಷಿಯಾಗಿ. ಈಗ ನೋಡಿದ್ರೆ ಸ್ವಾಗತ ಇಲ್ಲ, ಏನಿಲ್ಲ, ಬಂದರೂ ಕೇಳೋರಿಲ್ಲ. ಯಾಕೆ ಹೀಗೆ ಅಂತ ನೋಡಿದ್ರೆ ಏನೋ ಒಂದು ಚಿಂತೆ ಇತ್ತಂತ. ಪ್ರಶ್ನೆ ಕೇಳ್ತಾರೆ ಕಶ್ಯಪ ಋಷಿಗಳು, ಯಾಕೆ ಹೀಗಾಯಿತು? ಸಪತ್ನೀಂ ದೀನವದನಾಂ ಕೃತಾಸರ ಪರಿಗ್ರಹ ಸಭಾದಿತೋ ಯಥಾನ್ಯಾಯಮಿದಮಃ ಕುರುದ್ವಃ. ಮುಖ ಬೇರೆ ಬಾಡಿ ಹೋಗಿತ್ತು. ಆಸನ ಕೊಡು ಅಂತ ಕೇಳಿಲ್ಲಂತ, ಅವರೇ ಆಸನ ಹಾಕ್ಕೊಂಡು ಕೇಳಿದ್ರೆ ಏನಾಯಿತು? ಅವರು ಎಂಥ ಪ್ರಶ್ನೆ ಮಾಡಿದ್ರು ಅಂದರೆ, ಸಾಮಾನ್ಯ ಒಂದು ಮನೆ ವಾತಾವರಣ ಸರಿ ಇಲ್ಲ ಅಂತ ಆದರೆ ಏನೇನು ಕಾರಣಗಳಿರಬಹುದು. ಅಪ್ಯಭದ್ರಂನ ವಿಪ್ರಾಣಾಂ, ಮನೆಗೆ ಬಂದ ಯಾರಾದರೂ ಅತಿಥಿಗಳಿಗೆ ಏನಾದರೂ ನೀ ತಪ್ಪು ಮಾಡಿದ್ಯಾ, ಏನಾದರೂ ಅವ್ರಿಗೆ ಬೇಜಾರಾಯ್ತು, ಅದಕ್ಕೆ ನಿಮಗೆ ಬೇಜಾರ ಅಂದರೆ, ನಾವು ಮನೆ ಸಂಭ್ರಮ ಅಥವಾ ಮನೆ ದುಃಖ ಅಂದರೆ ಯಾವ್ಯಾವುದಕ್ಕೂ ದುಃಖ ಪಡ್ತಾ ಇರ್ತೀವಿ. ನಮಗೇನೋ ಜ್ವರ ಬಂತು ದುಃಖ ಪಡೋದು, ಅಯ್ಯೋ ದೇವರೇ ನೀವು ಮನೆ ಕೊಟ್ಟು ನೆಮ್ಮದಿ ಕೊಡಲಿಲ್ಲ. ಹಾಗಲ್ಲ ಅಂತೇಳಿ ಮನೆಗೆ ಧರ್ಮಾಚರಣೆ ಕಡಿಮೆ ಆಗ್ತಾ ಇದೆ ಅಂತ ದುಃಖ ಪಡಬೇಕು ಹೊರತಾಗಿ ನಮ್ಗೆ ಯಾವುದೋ ಚಿಕ್ಕ ಪುಟ್ರ ತಲೆನೋವು ಬಂತು, ಅದು ಬಂತು, ಇದು ಬಂತು ದುಃಖ ಪಡಬಾರ್ದು. ಎರಡನೇ ಪ್ರಶ್ನೆ ಕೇಳ್ತಾರೆ. ಅಥವಾ ನ ಧರ್ಮಸ್ಯ ನ ಲೋಕಸ್ಯ ಮೃತೋ ಛಂದಾನುವರ್ತಿನಃ. ಏನಾದರೂ ಒಂದು ದೊಡ್ಡ ರೋಗ, ಕೊರೋನಾ ಆ ಥರದ್ದು ಏನಾದರೂ ದೊಡ್ಡ ರೋಗ ಏನಾದರೂ ಇದೆಯಾ? ಅಥವಾ ಎಲ್ಲ ಯಾರಿಗಾದ್ರೂ ಅಕಾಲ ಮರಣ ಬರ್ತಾ ಇದೆಯಾ? ಯಾವ ಕಾರಣಕ್ಕೆ ದುಃಖ ಅಂದರೆ ಒಬ್ಬ ಬ್ರಾಹ್ಮಣರ ಜವಾಬ್ದಾರಿ ಇದು ಅಂತ ಕಶ್ಯಪರು ತೋರಿಸಿಕೊಟ್ರು. ನಾವು ಪ್ರವರ ಹೇಳುವಾಗ ಒಂದು ಭದ್ರನ್ನು ಅಪಿವಾತಯ ಮನಃ, ಹೇ ಮನಃ ಭದ್ರಂ ಅಪಿವಾತಯ, ಓ ನನ್ನ ಮನಸ್ಸೇ ಭದ್ರಂ ಅಂದರೆ ಮಂಗಳಕರನಾದ ಪರಮಾತ್ಮನನ್ನೇ ನೀನು ನಿರಂತರ ಚಿಂತನೆ ಮಾಡ್ತಾ ಇರು. ಯಾಕೆ? ಇದರಿಂದ ಏನು ಪ್ರಯೋಜನ? ನಾನೇನು ಈ ಆಂಗಿಕ ಅನುಷ್ಠಾನ ಮಾಡ್ತೀನಿ, ಇದರಿಂದಾಗಿ ನಾನು ಏನು ನಮಸ್ಕಾರ ಮಾಡಬೇಕು, ಗೋಬ್ರಾಹ್ಮಣೇಭ್ಯ ಸಮಸ್ತ ಮಂಗಲ, ಎಲ್ಲ ಲೋಕಕ್ಕೆ ಮಂಗಳ ಆಗಬೇಕು. ಗೋ ಬ್ರಾಹ್ಮಣೇಭ್ಯ ಶುಭಂ ಭವತು. ಎಲ್ಲ ಗೋ ಅಂದರೆ ಬರೀ ಹಸು ಮಾತ್ರ ಅಲ್ಲ,
ಗೋ ಅಂದರೆ ಭೂಮಿ ಅಂತ ಅರ್ಥ, ಎಲ್ಲ ಭೂಲೋಕ ಎಲ್ಲರಿಗೂ ಶುಭ ಆಗಲಿ, ಇಡೀ ಲೋಕಕ್ಕೆ ಹಿತ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವು ಕರ್ಮಾಚರಣೆ ಮಾಡುವುದು ಬ್ರಾಹ್ಮಣರ ಕರ್ತವ್ಯ. ಹಾಗಾಗಿ ನಾವು ಕೆಲವು ಪಾರಾಯಣ ಮಾಡುವಾಗ ನಿಷ್ಕಾಮ ಕರ್ಮ ಮಾಡೋರು ಒಂಥರ ಆದರೆ ಲೋಕ ಕಲ್ಯಾಣಕ್ಕೋಸ್ಕರ ಕೆಲವು ಎಲ್ಲರೂ ಕೂಡ ಪಾರಾಯಣಗಳು ಮಾಡೋದು ಲೋಕ ಕಲ್ಯಾಣಾರ್ಥಂ ಅಂತಲೇ ಸಂಕಲ್ಪ ಮಾಡಿ ಕೆಲವು ಅನುಷ್ಠಾನ ಮಾಡಬೇಕು. ಯಾಕೆ ಏನಾಗಿದೆ ಇಷ್ಟು ಕೇಳಿದ್ರೆ ಅಥವಾ ಇನ್ನೂ ಹೇಳ್ತಾರೆ, ಒಂದು ಮನೆ ಅಂತ ಯಾವಾಗ ಆಗಲ್ಲ ಅಂದರೆ, ಒಂದು ಮನೇಲಿ ಟಿ ವಿ ಇಲ್ಲ ಅಂದರೆ ಮನೆ ಆಗುತ್ತೆ, ಅಥವಾ ಇನ್ನೇನು ಕರೆಂಟ್ ಇಲ್ಲ ಅಂದರೆ ಮನೆ ಅಂತ ಆಗುತ್ತೆ. ಯಾವಾಗ ಮನೆ ಆಗಲ್ಲ ಅಂದರೆ ಅಪಿವಾ ತಿಥಯೋ ಭೇತ್ಯ ಕುಟುಂಬ ಸಕ್ತಯ ತ್ವಯ ಗೃಹಾದ ಪೂರಿತಾಯ ತಾಹ ಪ್ರತ್ಯುತ್ಥಾನೇನ ವಾಕ್ವಚಿತ್. ಹಿಂದೆಲ್ಲ ಸಾಮಾನ್ಯ ಎಲ್ಲ ಒಂದು ಮನೆಯಲ್ಲಿ ಅವ್ರದ್ದು ಊಟ ಎಷ್ಟಕ್ಕೆ ಅಂತ ಕನ್ಫರ್ಮ್ ಇಲ್ಲ. ಯಾಕೆ ಅಂದರೆ ಪೂಜೆ ಎಲ್ಲ ಯಥಾ ಪ್ರಕಾರ ಬೆಳಿಗ್ಗೆ ಎಲ್ಲ ಅನೇಕ ಅನುಷ್ಠಾನ ಮುಗಿಸಿ ಶಾಸ್ತ್ರಾಧ್ಯಯನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋರು. ಆಗೇನಾಗ್ತಿತ್ತು, ಹಿಂದೆಲ್ಲ ಈ ಫ್ಲೈಟು ಟ್ರೈನು ಯಾವುದೂ ಇರಲಿಲ್ಲ. ಇಲ್ಲ ಬ್ರಾಹ್ಮಣರು ದಾರಿ ಹೋಗರು ಸಂಚಾರದ ಮೂಲಕನೇ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು. ಯಾವ ಬ್ರಾಹ್ಮಣ ಬಂದಾನು ಅಂತ ಕಾಯ್ತಾ ಕೊಡಬೇಕು. ಒಂದೆರಡು ಕಾರು ಬರ್ಬೋದು, 2 ಕಾರು ಬರ್ಬೋದು. ಬಂದಾಗ ಅವರಿಗೆಷ್ಟೇ ಬಡತನ ಇದ್ರೂ ಕೂಡ ಇನ್ನೊಬ್ರು ಊಟಕ್ಕೆ ಹಾಕುವ ವಿಷಯದಲ್ಲಿ ಸಂಕೋಚ ಮಾಡ್ಕೊತಾ ಇರಲಿಲ್ಲ. ಮತ್ತು ಬ್ರಾಹ್ಮಣರು ಅಡ್ಜಸ್ಟ್ ಮಾಡ್ಕೊತಾ ಇದ್ರು. ಇಲ್ಲಿ ಹೋಗಿ ನನಗೆ ಶಾಗ ಪಾಯಸ ಬೇಕು, ಅದು ಬೇಕು, ಇದು ಬೇಕು ಅಂತ ಪುಣ್ಯ ಬರುತ್ತೆ ಅಂತ ಅವರು ಏನಿರುತ್ತೋ ಅದನ್ನು ತಾವು ಸ್ವೀಕಾರ ಮಾಡಿ ಹೋಗ್ತಾ ಇದ್ರು. ಹಾಗೆ ಯಾರಾದರೂ ಅತಿಥಿ ಬಂದಾಗ ನೀನು ಕುಟುಂಬಾಸಕ್ತಿಯ, ನೀನೇನು ನಿನ್ನ ಮಕ್ಕಳ ಮೇಲಿನ ಪೋಷಣೆಯಿಂದ ದಿಗ್ಗನೆ ಉಪಬಡಿಸಿ ಎದ್ದು ಹೋಗ್ಬಿಟ್ಟೆ ಈ ಕಥೆ, ಯಾಕೆ ಹೀಗಾಯಿತು? ಅಥವಾ ಯಾರಾದರೂ ನೀ ಸರಿಯಾಗಿ ಎದ್ದು ಹೋಗಿದ್ದರಿಂದಾಗಿ ಅಪೂಜಿತಾಯಾತ ಅವ್ರಿಗೆ ಕೋಪ ಬಂದು ಮನೆಗೆ ಹೋದ್ರ, ಈ ಕಾರಣಕ್ಕೆ ನಿಮಗೆ ದುಃಖವ ಅಂದರೆ ಎಲ್ಲ ಕಶ್ಯಪರ ಮಾತಿನಲ್ಲಿ ಒಂದು ಮನೆ ಅಂತ ಆಗಬೇಕು ಅಂದರೆ ಈ ಎಲ್ಲ ಧರ್ಮಗಳಿರಬೇಕು. ಬಂದಾಗ ಯಾರಾದರೂ ಜ್ಞಾನಿಗಳು ಬಂದಾಗ ಒಂದು ಸತ್ಕಾರ ಆಗಬೇಕು, ಒಂದು ಅನ್ನದಾನ ಆಗಬೇಕು, ಈ ಎಲ್ಲ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಒಂದು ಮನೆಯ ಚೌಕಟ್ಟು ಬೇಕು ಅನ್ನೋದು ತಿಳಿಯುತ್ತೆ. ಸರಿ, ಅದನ್ನು ಕೇಳಿದ್ ಬಂತ ಅತಿಥಿ ಅಲ್ಲ, ನನಗೆ ದುಃಖ ಯಾಕೆ ಅಂತ ಕಾರಣ ಆಮೇಲೆ ಹೇಳ್ತೀನಿ. ಅತಿಥಿ ಬಂದರೆ ಬರಲಿ, ಹೋದರೆ ಹೋಗಲಿ, ಅದಕ್ಕೆ ಯಾಕೆ, ಅದೇನು ದೊಡ್ಡ ದೋಷ ಅಂತ ಪ್ರಶ್ನೆ ಕೇಳಿದ್ರೆ, ಅಂದರೆ ಅವ್ರಿಗೆಲ್ಲ ಗೊತ್ತುಂಟು, ನಮಗೋಸ್ಕರ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಮಾತು ಹೇಳ್ತಾರೆ ಕಶ್ಯಪರು, ಗೃಹೇಶು ಯೇಶ್ವತಿಥಯ ಅರ್ಜಿತ ಸಲಿಲೇರಪಿ ಯದಿ ನಿರಯ ಅಂತಿತೆ ನೂನಂ ಪ್ರೇತರಾಜ ಗೃಹೋಪಮಾಹ. ಯಾರಿಗೆ ದೇವರು ಸಂಪತ್ತು ಕೊಟ್ಟಿದ್ದಾನೆ, ಕನಿಷ್ಠ ಸಂಪತ್ತಿರಲಿ ಇಲ್ಲದೆ ಹೋಗಲಿ, ಒಂದು ನೀರಿನ ಮೂಲಕ ಆದರೂ ಬಂದ ಅತಿಥಿಗಳಿಗೆ ಯಾರು ಸತ್ಕಾರ ಮಾಡಲ್ವೋ ಅವರ ಮನೆ ಏನಾಗುತ್ತೆ ಅಂದರೆ ಪ್ರೇತರಾಜ ಗೃಹೋಪಮಾಹ. ಸ್ಮಶಾನ ಈಕ್ವಲ್ಸ್ ಮನೆ ಅಂತ, ಮನೆ ಮುಂದೆ ಸ್ಮಶಾನ, ಮನೆ ಇದು ಸ್ಮಶಾನ ಅಂತೇಳಿ ಒಂದು ಬೋರ್ಡ್ ಹಾಕೊಂಡು ಇಟ್ಕೊಳ್ಳಿ ಅಂತ ಬೈತಾರೆ ಕಶ್ಯಪರು. ಅದರಿಂದಾಗಿ ಆ ಮನೆಯಲ್ಲಿ ಮಂಗಳ ಉಂಟಾಗೋದಿಲ್ಲ. ಆದ್ದರಿಂದ ಅತಿಥಿಗಳ ಸತ್ಕಾರ ಅತ್ಯವಶ್ಯ ಮಾಡಲೇಬೇಕು. ಆಗ ಅರ್ಥ ಆಯ್ತಂತವು, ಇನ್ನು ನಾನು ಪ್ರಶ್ನೆ ಕೇಳಬಾರದು. ಅವ್ರ ಮನಸ್ಸಿಗೆ ಸಮಾಧಾನ ಮಾಡ್ತಾರೆ. ಏನಂದರೆ ಭದ್ರಂ ದ್ವಿಜಗವಾಂ ಬ್ರಹ್ಮನ್ ಧರ್ಮಸ್ಯಾಸ್ಯ ಜನಸ್ಯ ಚ ತ್ರಿವರ್ಗಸ್ಯ ಪರಂ ಕ್ಷೇತ್ರಂ ಗೃಹಮೇಧಿನ್ ಗೃಹಾಯಿಮೇ. ಗೋವಿಗಳಿಗೂ ತೊಂದರೆ ಇಲ್ಲ, ಬ್ರಾಹ್ಮಣರಿಗೂ ತೊಂದರೆ ಇಲ್ಲ, ನಮ್ಮನೆಗೆ ಎಲ್ಲ ಅತಿಥಿಗಳಿಗೂ ಸತ್ಕಾರ ಆಗಿದೆ, ಯಾವುದೂ ತೊಂದರೆ ಇಲ್ಲ. ಒಂದು ಕ್ಷಣ ಮನಸ್ಸಿಗೆ ಸಮಾಧಾನ ಆಯ್ತಂತ ಕಶ್ಯಪರಿಗೆ ಚಿಂತೆ ಏನು ಅಂದರೆ ಅತಿಥಿ ಮುಖ ಬಾಡಿದೆ ಅಂತ ಚಿಂತೆ ಅಲ್ಲ. ಒಂದು ವೇಳೆ ಅತಿಥಿ ಮುಖ ಬಾಡುವಿಕೆ ಹಿಂದೆ ಏನಾದರೂ ಧಾರ್ಮಿಕವಾಗಿ ಏನೋ ತಪ್ಪಾಗಿದ್ದರೆ ಅನ್ನೋ ಚಿಂತೆ ಇತ್ತು. ಆದರೆ ಯಾಕಿದು ಅಂತ ಕಾರಣ ಕೊಡ್ತಾರೆ. ಏನು ಅಂದರೆ ತಸ್ಮಾದಂಶಂ ಭಜಂತ್ಯಾಮೇ ಶ್ರೇಯಶ್ಚಿಂತಯ ಸೂರತ ಹೃತಶ್ರಿಯೋ ಹೃತಸ್ಥಾನ ಸಪತ್ನೈ ಪಾಹಿನ ಪ್ರಭೋ. ಹೇಳ್ತಾರಂತೆ, ನಮ್ದೇನು ಚಿಂತೆ ಅಂದರೆ ಹೃತಶ್ರಿಯ, ನನ್ನ ಸಮತಿ ಮಕ್ಕಳು ಬಂದು ದ್ವಿತೀಯ ಮಕ್ಕಳು ದೈತ್ಯರು ಬಂದಿದ್ದಾರೆ, ದೇವತೆಗಳ ನನ್ನ ಮಕ್ಕಳ ಸಂಪತ್ತನ್ನೂ ದೋಚಿದ್ರು, ಹೃತಸ್ಥಾನ ಹೋಗಲಿ, ಇದಕ್ಕೆ ಜಾಗ ಆದರೂ ಕೊಟ್ರ, ಆ ಜಾಗನೂ ತಗೊಂಡು ಜಾಗನೂ ಇಲ್ಲ, ಸಂಪತ್ತೂ ಇಲ್ಲ, ಅದಕ್ಕೆ ನನಗೆ ದುಃಖ ಆಗ್ತಾ ಇದೆ, ನೀವು ಹೇಗಾದರೂ ಮಾಡಿ ಅವ್ರನ್ನ ರಕ್ಷಣೆ ಮಾಡಿ. ಇಷ್ಟು ಪ್ರಾರ್ಥನೆ ಮಾಡಿದಾಗ ಯಾಕೆ ಅಂದರೆ ಅದು ಒಂದು ಮಾತು ಹೇಳ್ತಾರೆ, ನನ್ನ ಮಕ್ಕಳು ಪರಾಕ್ರಮಿಗಳೇ, ಆದರೆ ಪರಮಾತ್ಮನ ಸಂಕಲ್ಪ ಯಾವುದೋ ಒಂದು ಏನೋ ಒಂದು ವಿಶೇಷ ಅನುಷ್ಠಾನ ಆಗಬೇಕಾಗಿದೆ, ಅದಕ್ಕೋಸ್ಕರ ಈ ದುರವಸ್ಥೆ ಬಂದಿದೆ. ಏನು ಮಾಡಿದ್ರೆ ಸರಿಯಾಗತ್ತೆ?
ಯಥಾರ್ಥಾನಿ ಪುನಃ ಸಾಧೋ ಪ್ರಪದ್ಯೇರನ್ಮಮಾತ್ಮಜಾಃ ತಥಾ ವಿಧೇಹಿ ಕಲ್ಯಾಣಂ ಧಿಯಾ ಕಲ್ಯಾಣ ಕೃತ್ತಮ. ಯಾವ ಕೆಲಸ ಮಾಡಿದ್ರೆ ನನ್ನ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೋ ಆ ಒಂದು ಕೆಲಸವನ್ನು ಹೇಳುವುದು ಇಷ್ಟು ಪ್ರಾರ್ಥನೆ ಮಾಡ್ತಾರಂತೆ ದೇವಿಯರು. ಆವಾಗ ಒಮ್ಮೆ ನಕ್ರಂತ ಕಶ್ಯಪರು. ಯಾಕೆ ಕಶ್ಯಪರು ನಕ್ಕರು ಅಂದರೆ ವೇದವ್ಯಾಸರ ಅದ್ಭುತ. ನಮಗೆ ಒಬ್ಬರು ನಕ್ಕರೆ ಯಾಕೆ ನಕ್ಕರು ಅಂತ ಗೊತ್ತಾಗ, ಅಳುವಂತೂ ಗೊತ್ತಾಗೋದೇ ಇಲ್ಲ, ನಕ್ಕರು ಕಾರಣ ಗೊತ್ತಾಗೋದಿಲ್ಲ. ವೇದವ್ಯಾಸರು ಎಷ್ಟು ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತಾರೆ ಅಂದರೆ, ನಕ್ಕಿದ್ಯಾಕೆ ಅಂದರೆ ಏವಮಭ್ಯರ್ಥಿತೋ ನಿತ್ಯ ಕಸ್ತಾಮ ಹಸ್ಮಯನ್ನಿವ ಅಹೋ ಮಾಯಾ ಬಲಂ ವಿಷ್ಣೋ ಸ್ನೇಹಬದ್ಧವಿದಂ ಜಗತ್. ಏನಿದೆ ಆಶ್ಚರ್ಯ, ನನಗೂ ದೇಹಾಭಿಮಾನ ಇಲ್ಲ, ನನ್ನ ಜೊತೆಗೆ ಸಾವಿರಾರು ವರ್ಷದಿಂದ ಇದ್ದಾಳೆ ಅದಿತಿ ದೇವಿ, ಮಕ್ಕಳು ದೇವಾನುದೇವತೆಗಳು ಇಷ್ಟ ಆದರೂ ಕೂಡ ಸ್ನೇಹಬದ್ಧವಿದಂ, ದೇವತೆಗಳ ಮೇಲೆ ಒಂದು ತರಹದ ಕುರುಡು ಪ್ರೇಮ ಅವಳಿಗೆ ಕಾಡ್ತಾ ಇದೆ. ಏನು ಆಶ್ಚರ್ಯ, ನನ್ನಂತರ ಜೊತೆಗಿದ್ರೂ ಕೂಡ ಪರಮಾತ್ಮನ ಮಾಯಾ ಅಭಿಮಾನ ಬಿಟ್ಟೋಗಿಲ್ಲಲ್ಲ ಅಂತ ಹೇಳಿ ಒಂದು ಕ್ಷಣ ನಗು ಬಂತು. ಅದಕ್ಕೆ ನಕ್ಕರಂತವು. ನಕ್ಕಿ ಕೇಳಿದ್ರು ಯಾಕೆ ಅಂದರೆ, ಯಾಕೆ ಇಲ್ಲ ಮೋಹ ಯಾಕೆ ತಪ್ಪು ಅಂದರೆ ಒಳ್ಳೆ ಮಾತು ಹೇಳ್ತಾರೆ. ಕ್ವದೇಹ ಭೌತಿಕ ಅನಾತ್ಮ. ಈ ಎಲ್ಲ ಸಂಬಂಧಗಳು ಪತಿ ತಂದೆ ಮಗ ಅವೆಲ್ಲ ಹೇಗೆ ಬಂದದ್ದು ದೇಹ ನಿಮಿತ್ತವಾಗಿ. ಯಾಕೆಂದರೆ ನಮಗೆ ಯಾರು ತಂದೆ ಅಲ್ಲ. ಹಾಗೆ ಯಾಕೆ ಅಂದರೆ ಶಾಸ್ತ್ರ ಭಾಳ ಚೆನ್ನಾಗಿ ಒಂದು ಕಾರಣ ಕೊಡುತ್ತೆ. ಈಗ ತಂದೆ ಅಂದರೆ ಏನು? ತಂದೆಗೆ ಪಿತಾ ಅಂತ ಶಬ್ದ. ಪಿತಾ ಅಂದರೆ ಪಾತಿ ಇತಿ ಪಿತಾ, ಯಾರು ಕಾಪಾಡ್ತಾನೋ ಅವನ ತಂದೆ ಅನ್ಬೇಕು. ಅಲ್ಲ, ನಮ್ಮ ತಂದೆ ಜನ್ಮ ಕೊಟ್ಟ ತಂದೆಯು ಕಾಪಾಡ್ತಾನಲ್ವ ಅಂದರೆ ಹೇಗೆ ಕಾಪಾಡಬೇಕು? ಈಗ ನಮಗೆಲ್ಲಾದರೂ ಯಾವುದಾದ್ರೂ ಒಬ್ಬ ಮಗುವಿಗೆ ಕೋಮಾ ಸ್ಟೇಜ್ ಅಂತ ಬಂದರೆ ಯಾವ ತಂದೆ ಡಾಕ್ಟರ್ ಹತ್ರ ಹೋಗೋದು, ಅವನೇ ತಲೆ ಕೈ ಇಟ್ಟು ಧನವಂತರಿ ಮಂತ್ರ ಜಪ ಮಾಡಿ ಯಾರು ಬದುಕಿಸ್ಬೇಕು? ಅಥವಾ ರಾತ್ರಿ ಮಲಗಿದ ಮೇಲೆ ಬೆಳಿಗ್ಗೆ ಹೇಳುವಂತೆ ಅವನು ಮಾಡ್ತಾನೆ, ಉಸಿರಾಟ ಅವನು ಮಾಡ್ತಾನ? ಅಲ್ಲ, ನಿಜವಾದ ತಂದೆಯದು ಪರಮಾತ್ಮನೇ. ಅದರಿಂದ ಎಲ್ಲ ಸಂಬಂಧಗಳು ದೇಹದ ನಿಮಿತ್ತವಾಗಿ ಬಂದದ್ದು, ತಂದೆ ಮಗ ಅನ್ನೋ ಸಂಬಂಧ. ಅದರಿಂದ ಕಶ್ಯಕ್ಕೆ ಪತಿ ಪುತ್ರಾದ್ಯ. ಮತ್ತು ಹಾಗಾದರೆ ಗಂಡ ಹೆಂಡತಿ ತಮ್ಮ ಯಾರೂ ಇಲ್ವಾ ಅಂದರೆ ನಮ್ಮ ಚಿಂತನೆ ಹೇಗಿರಬೇಕು ಅಂದರೆ, ಪಂಡಿತಾಚಾರ್ಯರು ವಾಯುದೇವರ ಮಹತ್ವ ಹೇಳುವಾಗ ಮಾತು ಹೇಳ್ತಾರೆ. ಮಾತರಮೇ ಮಾತರಿಶ್ವನ್ ಪಿತರ ತುಲಗುರು ಆತನಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಭಯಾನ. ವಾಯುದೇವರು ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವೇ. ಯಾಕೆ ಅಂದರೆ ಅಜರ ಜರಯಿತ ಅಂತ, ನಾನು ಯಾರನ್ನ ತಂದೆ ಅಂದುಕೊಳ್ತೀನೋ ಅವನಿಗೆ ಮುಪ್ಪಿದೆ. ಆ ಮುಪ್ಪಿರುವ ನನ್ನ ತಂದೆ ನನ್ನ ಸಾಂಸಾರಿಕ ರೋಗವನ್ನು, ನನ್ನ ಮುಪ್ಪನ್ನು ಬಾರದ ಲೋಕವನ್ನು ಕೊಡುವ ತಾಕತ್ತು ನಮ್ಮ ತಂದೆ ತಾಯಿಗಳಿಗಿಲ್ಲ. ಆದರೆ ನಿಮಗೆ ಆ ತಾಕತ್ತು ಉಂಟು ಅಂತ. ಆದ್ದರಿಂದ ಈ ದೇಹದ ನಿಮಿತ್ತ ಅಭಿಮಾನ ಇವರಿಗೆ ಬಿಡಲಿಲ್ಲ. ಕೊನೆಗೆ ಒಂದು ಮಾತು ಹೇಳ್ತಾರಂತೆ, ಏನು ಮಾಡಬೇಕು ನೀನು ಅಂದರೆ, ಸವಿಧಾ ಸ್ಥಿತಿತೆ ಕಾಮಾನ್ ಹರಿರ್ದೀನಾನುಕಂಪನಃ ಅಮೋಘ ಭಗವದ್ಭಕ್ತಿ ನೇತರೇ ತಿಮತಿರ್ಮಮ ಅಂತ. ಏನಾದರೂ ಕಷ್ಟ ಬಂತು ನಾವು ಯಾರ್ಯಾರನ್ನೂ ಮೊರೆ ಹೋಗ್ತೇವೆ. ಕಶ್ಯಪರ ಸಾರ್ವಕಾಲಿಕ ಸಂದೇಶ, ಬೇರೆ ಮಾಡೋದು ಅಮೋಘ, ವ್ಯರ್ಥ ಅಂತ. ಮೋಘ ಯಾವುದು ವ್ಯರ್ಥ ಆಗಲ್ಲ ಅಂದರೆ ಭಗವದ್ಭಕ್ತಿ, ಪರಮಾತ್ಮನ ಭಕ್ತಿ ಏನು ಮಾಡ್ತೇವೋ. ಯಾಕೆಂದರೆ ನಾವು ಎಂಥವನವನು ಅಂದರೆ ದೀನಾನುಕಂಪನ ಅಂತ. ಭಕ್ತರು ಕಷ್ಟದಲ್ಲಿ ಅಂತ ಯಾರು ಇರ್ತಾರೋ ಅವ್ರ ಮೇಲೆ ಸಹನೆ ಮಾಡೋ ಸ್ವಭಾವ ಪರಮಾತ್ಮನಿಗಿದೆ. ಭಕ್ತಿ ಮಾಡಬೇಕು ಅಂತ ಹೇಳಿ. ಹಾಗಾದರೆ ಏನು ಮಾಡಬೇಕು ಅಂದರೆ, ಒಂದು ಪಯೋರಥ ಅಂತ ಒಂದಿದೆ. ನಾನಿಂದ ಅದರ ಹಿನ್ನೆಲೆ ಉಪದೇಶ ಮಾಡ್ತೇನೆ. ಸರಿ, ಇದು ನಿಮ್ಗೆ ಹೇಗೆ ಗೊತ್ತಾಯಿತು ಅಂದರೆ, ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರೇ ನನಗೂ ಸತ್ಸಂತಾನ ಪ್ರಾಪ್ತಿಗೋಸ್ಕರ ನಾನು ಒಮ್ಮೆ ಬ್ರಹ್ಮದೇವರ ಹತ್ರ ಪ್ರಶ್ನೆ ಕೇಳಿದೆ ಏನು ಮಾಡಬೇಕು ಅಂತ. ಆ ಬ್ರಹ್ಮದೇವರು ನನಗೆ ಇದರ ದ್ವಾರ ಹೇಳಿದರು. ಏತನ್ಮೇ ಭಗವಾನ್ ಪೃಷ್ಟಃ ಪ್ರಜಾಕಾಮಸ್ಯ ಪದ್ಮಜಃ ಯದಾಹತೆ ಪ್ರವಕ್ಷ್ಯಾಮಿ ವ್ರತಂ ಕೇಶವತೋಷಣಂ. ನಾನು ಪ್ರಶ್ನೆ ಕೇಳಿದೆ, ಪ್ರಜಾಕಾಮಸ್ಯ, ನಂಗೆ ಮಕ್ಕಳು ಬೇಕು ಅಂತ ಅಪೇಕ್ಷೆ, ಏನು ಮಾಡಬೇಕು? ಬ್ರಹ್ಮದೇವರೇ ಹೇಳಿದ ಮಾತು, ವ್ರತಂ ಕೇಶವತೋಷಣಂ, ಪರಮಾತ್ಮನಿಗೆ ಪ್ರೀತಿ ಉಂಟು ಮಾಡೋ ಪಯೋವ್ರತ ಮಾಡಲಿ. ಯಾವಾಗ ಮಾಡಬೇಕು ಪಯೋವ್ರತ ಅಂದರೆ, ಫಾಲ್ಗುಣ ಶ್ಯಾಮಲೆ ಪಕ್ಷೆ ದ್ವಾದಶಾಹಂ ಪಯೋವ್ರತಃ ಅರ್ಚಯೇದರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತಃ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಪಯೋವ್ರತ ಆರಂಭ ಮಾಡಬೇಕು.
ಪಾಠ್ಯದಿಂದ ಒಂದು ದ್ವಾದಶಿ ಪರ್ಯಂತ 12 ದಿವಸ ಇದರ ಆಚರಣೆ. ಅರವಿಂದಾಕ್ಷ ಅರ್ಚನೆ, ಕಮಲದಂತಹ ಕಣ್ಣುಳ್ಳ ಪರಮಾತ್ಮನ ಅರ್ಚನೆ ಮಾಡಬೇಕು. ಅಂದರೆ ಒಂದು ಅನುಸಂಧಾನದ ಅಂಶ ಹೇಳ್ತಾ ಇದ್ದಾರೆ ಕೇಶವ ಋಷಿಗಳು. ಏನು ಅಂದರೆ ನಾವು ಪಯೋವರ್ತಾಂಗವಾಗಿ ಪರಮಾತ್ಮನ ಅರ್ಚನೆ ಪೂಜೆ ಎಲ್ಲ ಮಾಡ್ತಾ ಇರ್ತೇವೆ. ಏನು ಚಿಂತನೆ ಇರಬೇಕು ಅಂದರೆ ಪರಮಾತ್ಮ ಕಮಲದಂತಹ ಕಣ್ಗಳಿಂದ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ. ಯಾಕೆ ಅಂದರೆ ಸ್ನಾನ ಮಾಡುವಾಗಲೂ ಕೂಡ ಇದು ಕ್ರಮ ಇದೆ. ಅತಿ ನೀಲಘನ ಶ್ಯಾಮಂ ನಲಿನಾರಚಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ಏನ ಸ್ನಾತೋ ಭವಾಮ್ಯಹಂ. ವಾಯುದೇವರ ಒಂದು ಕುಡಿನೋಟದಿಂದ ಜಗತ್ತಿನ ಪ್ರಳಯ ಆಗತ್ತಂತೆ. ಪರಮಾತ್ಮನ ಒಂದು ಕುಡಿನೋಟ ನಮ್ಮ ಮೇಲೆ ಬಿದ್ದರೆ ಪರಮಾತ್ಮ ಪ್ರೀತಿಪೂರ್ವಕವಾಗಿ ನಮ್ಮನ್ನು ನೋಡಿ ಅನುಗ್ರಹದ ರಕ್ಷೆಯಿಂದ ನಮ್ಮನ್ನು ಕಾಪಾಡ್ತಾನೆ. ಪರಮಾತ್ಮ ನಾ ಪಯೋಗ ಮಾಡ್ತಾ ಇದ್ದೀನಿ, ನೀನು ನಿನ್ನ ಕಣ್ಣನ್ನು ಅರಳಿಸಿ ಪ್ರೀತಿಪೂರ್ವಕವಾಗಿ ನನ್ನನ್ನು ನೋಡು, ನನಗೆ ಬಂದ ಅಷ್ಟು ಕಷ್ಟ ಸಂತತಿ ನಿವಾರಣೆ ಮಾಡುವಂತ ಈ ಹಿನ್ನೆಲೆಯಲ್ಲಿ ಪುಂಡರೀಕಾಕ್ಷ ಕಮಲದಂತಹ ಕಣ್ಣುಗಳ ಪರಮಾತ್ಮನ ಒಂದು ಚಿಂತನೆ ಮಾಡಬೇಕಂತೆ. ಹೀಗೆ ಪ್ರಯೋಜನ ಎಲ್ಲ ಕ್ರಮ ಹೇಳಿ ಇದು ಅನುಷ್ಠಾನ ಮಾಡು. ಇದು ಯಾರಿಗೆ ಹೇಳಿದ್ದು ಅಂದರೆ ಪಿತಾಮಹೇನಾಭೀತಂ ಮಮತೆ ಸಮುದಾಹೃತಂ ತ್ವಂಚಾನೇನ ಮಹಾಭಾಗೆ ಸಮ್ಯಕ್ ಚೀರ್ಣೇನ ಕೇಶವಂ. ಸರಿ, ನೀನು ಪಯೋವ್ರತ ಏನೋ ಮಾಡ್ತೀವಿ, ತಮಿಳಿಗೆ ಹೇಳಿ ಹೇಗೆ ಮಾಡಬೇಕು ಪಯೋವ್ರತ ಸುಸ್ತಾಗಿದೆ ಅಂತ ಹೇಳಿ 24 ಗಂಟೆ ಚೆನ್ನಾಗಿ ನಿದ್ದೆ ಹೊಡೆಯೋದು ಪಯೋವ್ರತ ಮಾಡ್ತೀವಿ. ಏನು ಕೆಲಸ ಆಗಲ್ಲ. ಅದು ಆಗಬೇಕು ಅಂದರೆ 3 ಧರ್ಮಗಳು ಬೇಕು ಅಂತ ಹೇಳ್ತಾರೆ. ಒಂದು ಆತ್ಮನ ಶುದ್ಧ ಭಾವ್ಯ, ಮನಸ್ಸು ಶುದ್ಧ ಆಗಿರಬೇಕು. ಸಾಮಾನ್ಯ ಹೊಟ್ಟೆ ಖಾಲಿ ಇರುವಾಗ ಕೆಲವೊಮ್ಮೆ ಯಾರಾದರೂ ಈಗ ಕೋಪ ಜಾಸ್ತಿ. ಈಗ ಕೆಲವರಿಗೆ ಕೋಪ ಯಾವ ದಿನ ಬರ್ತಾ ಇರಲ್ಲ, ಬೇರೆ ದಿನ ಬಂದರೂ ಬರಲೇಬಾರದು ಕೋಪ. ಅಕಸ್ಮಾತ್ ಬಂದರೂ ಸಹ್ಯ. ಏಕಾದಶಿ ಅಂತ ಫಸ್ಟ್ ಕೋಪ ಬರಬಾರ್ದು. ಕೆಲವರಿಗೆ ಉಪವಾಸ ಇದೆ ಅವತ್ತೇ ಕೋಪ ಜಾಸ್ತಿ ಬರ್ತಾ ಇರುತ್ತೆ. ಹಾಗಲ್ಲ, ಶುದ್ಧ ಭಾವೇನ ಆತ್ಮನ ಮನಸ್ಸು ಶುದ್ಧವಾಗಿರಬೇಕು. ಹಾಗೆ ಸಮ್ಯಕ್ ಚೀರ್ಣೇನ ಭಜನೀಯ, ನಿರಂತರ ಪರಮಾತ್ಮನ ಚಿಂತನೆ, ವಾಸುದೇವನ ಚಿಂತನೆ ಮಾಡ್ತಾ ಇರಬೇಕು. ಹೀಗೆ ಪಯೋವ್ರತಾಚರಣೆ ಮಾಡು. ನಿಮಗೆ ಇದರಿಂದ ಏನಾಗುತ್ತೆ ಅಲ್ಲ, ಬೇಕಾದಷ್ಟು ವ್ರತಗಳಿರುವಾಗ ಪಯೋವ್ರತನೆ ಯಾಕೆ ಮಾಡಬೇಕು ಅಂತ ಪಯೋವ್ರತಕ್ಕೊಂದು ಫಲ ಹೇಳ್ತಾರೆ. ಏನು ಫಲ ಅಂದರೆ ತಪಸ್ಸಾರಮಿದಂ ಭದ್ರೇ ದಾನಂ ಚೇಶ್ವರ ತರ್ಪಣಂ ತಯೇವ ನಿಯಮ ಸಾಕ್ಷಾತ್ ತಯೇವ ಚಯಮೋತ್ತಮ. ಏನು ತಪಸ್ಸಾರಮಿದಂ, ಪರಮಾತ್ಮನನ್ನು ಒಲಿಸಿಕೊಳ್ಳುವ ಕಾಯಕ್ಲೇಹಗಳು ಎಷ್ಟೆಷ್ಟಿದೆಯೋ ತಪಸ್ಸು, ಆ ಎಲ್ಲ ತಪಸ್ಸನ್ನು ಒಂದು ತಕ್ಕಡಿಲಿಟ್ಟರೆ ಆ ತಪಸ್ಸಿನಿಂದ ಬರುವ ಒಂದು ಫಲ ಒಂದು ಪಯೋವರ್ತದಿಂದ ಬರುತ್ತೆ. ಆಗ ತಪಸ್ಸಾರ ಮಿತಂ. ನೀವು ಎಷ್ಟೇ ತಪಸ್ಸು ಅಂತ ಮಾಡ್ತೀರಲ್ಲ ಆ ಎಲ್ಲದರ ಮೂಲಭೂತ ಒಂದು ಸಾರ ಈ ಪಯೋವರ್ತ. ಅದಕ್ಕೆ ಅಷ್ಟು ಮಹತ್ವ ಇದೆ. ಇದರ ಆಚರಣೆ ಮಾಡು. ಹೀಗೆ ನೇಮ ಇದೆ ಹೇಳಿದಾಗ ಅವರೆಲ್ಲ ಪಯೋವರ್ತ ಮಾಡಿದರು. ಆಗ ವಾಮನ ತಾನು ಪ್ರಾದುರ್ಭವಿಸಿದ ಅಂತ. ಪರಮಾತ್ಮನ ಒಂದು ಅವತಾರದ ವೈಶಿಷ್ಟ್ಯ, ಅವನು ಅನೇಕ ರೂಪದಿಂದ ಅನೇಕ ರೀತಿಯಲ್ಲಿ ಅವನ ಒಂದು ಪ್ರಾದುರ್ಭಾವ. ಕೃಷ್ಣನಾಗಿ ಹೇಗೆ ಬಂದ ಅಂತ ಹೇಳುವ ಭಾಗವತ ತಮದ್ಭುತಂ ಬಾಲಕ ಭುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ. 4 ಭುಜ, ಶಂಖ, ಚಕ್ರ, ಗದಾ, ಪದ್ಮ 4 ಇತ್ತಂತೆ. ಯಾಕೆಂದರೆ ಇನ್ನೊಂದು ಪ್ರಶ್ನೆ ಬರ್ಬೋದು, ತ್ರೇತಾಯುಗದ ರಾಮಾವತಾರ ಅದು ಹೀಗಾಗಲ್ಲ, 4 ಕೈ. ಮತ್ತೆ ಯಾಕೆ ಕೃಷ್ಣ ಹೇಗೆ ಬಂದ ಅಂದರೆ ಯುಗಕ್ಕೆ ತಕ್ಕಂತೆ ಒಂದು ಸ್ವಲ್ಪ ಅಧರ್ಮದ ಪ್ರಭಾವ ಜಾಸ್ತಿ ಆಗ್ತಾ ಇರುತ್ತೆ. ಕೃತಯುಗದಲ್ಲಿ ಅಧರ್ಮ ಎಲ್ಲೂ ಇಲ್ಲ. ತ್ರೇತರ ಸ್ವಲ್ಪ ದ್ವಾಪರದಲ್ಲಿ ಆಲ್ಮೋಸ್ಟ್ 50, ಕಲಿಯುಗದಲ್ಲಿ 100 ಲೆಕ್ಕ. ದ್ವಾಪರಕ್ಕೆ ಬರುವಾಗ ಸ್ವಲ್ಪ ದೇವರ ಮೇಲೆ ವಿಶ್ವಾಸ ಕಡಿಮೆ ಆಗಿತ್ತಂತೆ. ಧರ್ಮಪಾದ 2 ಉಳಿದಿತ್ತಲ್ಲಿ. ಕಲಿಯುಗದಲ್ಲಿ ಅದು ನಾಶ ಆಗುತ್ತೆ. ಆದ್ದರಿಂದಾಗಿ ಇದು ಲೋಕಲ್ ಕೃಷ್ಣನು ಅಂಥೇಳಿ ಯಾರಾದರೂ ಚತುರ್ಭುಜ ನೋಡಿದರೆ ಯಾವ ಸುಮ್ಮನೆ ಯಾರು ದೇವರು ಹೌದು ಹೌದು ಅಂತ ಅನೇಕ ಕೃಷ್ಣ ನೋಡಿ ಮೊದಲೇ ಮಾಡೋ ಲೀಲೆಗಳೇ ವಿಚಿತ್ರ. ಮಣ್ಣನ್ನು ತಿಂತಾನೆ, 16,000 ಎಷ್ಟೋ ಸಂಖ್ಯೆಯಲ್ಲಿ ಮದುವೆ ಆಗಿದ್ದಾನೆ, ರಾಸಕ್ರೀಡೆ ಆಡಿದ್ದಾನೆ, ಅನೇಕ ವಿಚಿತ್ರ ದೇವರಲ್ಲ ಅಂತ ಹೇಳಲಿಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಲ್ಲ ಬೇಕಾದಷ್ಟು ವಿಷಯಗಳಿದೆ. ಅವೆಲ್ಲ ನೋಡಿಕೊಂಡು ನನ್ನ ಬಗ್ಗೆ ತೀರ್ಮಾನ ಮಾಡ್ತಾರೆ ಜನರು. ಅದಕ್ಕೆ ತಾನು ಬರುವಾಗ ಚತುರ್ಭುಜನಾಗಿ ಬಂದಂತೆ. ಆದ್ದರಿಂದ ನಿಮಗೆ ಆತಂಕ ಬೇಡ, ನಾನು ಯಾವುದೋ ಪುಟ್ಟ ಮಗುವಲ್ಲ, ನಾನು ಲೋಕಾತೀತ ಅಂತ ತೋರಿಸ್ಕೊಳ್ಳಿ. ಹಾಗೆ ರಾಮನು ಹೇಗೆ ಬಂದ ಅಂದರೆ ಅವತಾರ ಮಾಡಿದ. ಹೇಗೆ ಅಂದರೆ ಅಲ್ಲಿ 3 ಶ್ಲೋಕದಿಂದಾಗಿ ಒಂದು ಪರಮಾತ್ಮನ ರೂಪವನ್ನು ವರ್ಣನೆ ಮಾಡ್ತಾರೆ. ಹೇಗಿದ್ದ ಪರಮಾತ್ಮ, ಒಳ್ಳೆಯ ರೂಪ. ಬಟ್ ಕೆಲವೊಂದು ಸಾಮಾನ್ಯ ಈ ಮಕ್ಕಳು ಹುಟ್ಟಿದಾಗ
ನಾಮಕರಣ ಅಂತ ಒಂದು ಸಂಸ್ಕಾರ, ಅದಾದ ಮೇಲೆ ಅನ್ನಪ್ರಾಶನ ಬೇರೆ, ಇದು ಬೇರೆ, ಉಪನಯನ ಆಗೋಷ್ಟರಲ್ಲಿ ಒಂದಿಷ್ಟು ಸಮಯ ಆಗಿರುತ್ತೆ. ಈ ಪರಮಾತ್ಮ ಪ್ರತ್ಯಕ್ಷ ಆಗಿ ಮೊದಲು ನಿಂಗೆ ಏನು ಬೇಕು ಅಂತ ಕೇಳಿದಾಗ ಆಗ ಕೇಳೋದು ಏನಿಲ್ಲ, ನನಗೆ ಸಂತಾನ ಬೇಕು ಅಂತ ಅಪೇಕ್ಷೆ, ನನಗೆ ನನಗೆ ಮೂರು ಅಪೇಕ್ಷೆ ಇದೆ, ನೀ ಅದನ್ನು ಪೂರ್ಣ ಮಾಡು. ಅಂದರೆ ಪರಮಾತ್ಮನಲ್ಲಿ ಎಂತಹ ಸಂತಾನದ ಪ್ರಾಪ್ತಿ ಇರಬೇಕು ಅಂತಲೂ ಕೂಡ ಅದಕ್ಕೂ ಒಂದು ಶ್ಲೋಕ ಉಲ್ಲೇಖ ಮಾಡ್ತಾರೆ. ಒಂದು ತಾನ್ ವಿನಿರ್ಜಿತ್ಯ ಸಮರೆ ದುರ್ಮದಾನ್ ಅಸುರರ್ಷಭಾನ್ ಪ್ರತಿಲಬ್ಧ ಜಯಶ್ರೀಭಿ ಪುತ್ರೈ ಇಚ್ಛತಿ ಉಪಾಸಿತು. ಮೇಲ್ನೋಟಕ್ಕೆ ಅವಳು ಕೇಳಿದ್ದೇನು ಅಂದರೆ, ಯುದ್ಧದಲ್ಲಿ ದುರಹಂಕಾರಿಗಳಾದ ಎಲ್ಲ ದೈತ್ಯರಿದ್ದಾರೆ, ಅವರನ್ನು ಗೆಲ್ಲಬೇಕು. ಪ್ರತಿಲಬ್ಧ ಜಯಶ್ರೀಭಿ, ಮರಳಿ ಜಯವನ್ನು, ಸಂಪತ್ತನ್ನು ತಾನು ಸಂಪಾದನೆ ಮಾಡಬೇಕು. ಅಂತಹ ಮಕ್ಕಳನ್ನು ನನಗೆ ಕೊಡು ಅಂತ ಇದು ಆ ರೀತಿ ಕೇಳಿದ್ದು. ಇದಕ್ಕೊಂದು ನಮಗೆ ಇದೊಂದು ಸಂದೇಶ ಏನು ಅಂದರೆ, ನಾವು ಒಂದು ಲೆಕ್ಕದಲ್ಲಿರೋ ತಾಯಂದಿರು ಕೂಡ ಆ ಸ್ಥಾನದಲ್ಲಿರ್ತಾರೆ. ಅವರು ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ಎಲ್ಲ ಈಗ ಅಸುರರಿಲ್ಲ, ಆದರೆ ಅಸುರರಿಂದ ಅಭಿಮನ್ಯಮಾನವಾದ ಅನೇಕ ದೋಷಗಳ ಗುಂಪದು ಅಸುರರ ಸಂತತಿ. ಕಾಮ ಕ್ರೋಧಾದ ಅನೇಕ ಅಸುರರ ಸಂತತಿಗಳು, ರೋಗಾದಿ ಸಂತತಿಗಳಿಗೆ ಉಂಟು. ಸಾಧನೆಗೆ ಪ್ರತಿಬಂಧಕವಾದ ದೋಷಗಳು ಅಂತೇನಿದೆಯೋ ಆ ದೋಷವನ್ನು ಗೆದ್ದು ಆ ಭಕ್ತ್ಯಾದಿಗಳಿಂದ ಕೂಡಿದ ಸಂತತಿ ನನಗೆ ಕರುಣಿಸು ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತ ಇದು ಒಂದು ಪ್ರಾರ್ಥನೆ. ಮತ್ತು ಎರಡನೇ ಪ್ರಾರ್ಥನೆ ಹೇಳ್ತಾರೆ ಏನು ಅಂದರೆ, ಇಂದ್ರಜ್ಯೇಷ್ಠೈಶ್ಚತನೈಃ ಹತಾನಾಂ ಯುಧಿ ವಿದ್ವಿಷಾಂ ಸ್ತ್ರಿಯೋರುದಂತಿ ರಾಸಾದ್ಯ ದ್ರಷ್ಟುಮಿಚ್ಛಸಿ ದುಃಖಿತಾಃ. ಇದು ವಿಚಿತ್ರ. ಯುದ್ಧದಲ್ಲಿ ಇಂದ್ರನೇ ಮೊದಲಾದ ದೇವತೆಗಳಿಂದ ಯಾವ್ಯಾವ ಅಸುರರ ವಧೆಯಾಗುತ್ತೋ ಆ ಅಸುರರ ಹತ್ರ ಬಂದು ಆಯಾಯ ಅಸುರ ಸ್ತ್ರೀಯರು ದುಃಖಿತರಾಗಿ ಅಳೋ ದೃಶ್ಯ ನಾನು ಕಾಣಬೇಕು ಎನ್ನುವ ಅವಳು ಬಯಸಿದ್ದು ಸರಿ ಅನಿಸುತ್ತೆ. ನಾವು ಇದನ್ನೇ ಬಯಸಬೇಕಾ ಅಂದರೆ ಭಗವತಲ್ಲಿ ಉತ್ತರ ಇದೆ. ಇದರ ಒಳಾರ್ಥ ಏನು ಅಂದರೆ, ಬುದ್ಧಿಂತು ಪ್ರಮದಾನ ವಿದ್ಯಾ ಅಂತ ಹೇಳ್ತಾರೆ. ಬುದ್ಧಿ ಇದು ವೇಶ್ಯಾಸ್ತಿಗೆ ಹೋಲಿಸ್ತಾರೆ. ಯಾಕೆಂದರೆ ಬುದ್ಧಿ ಅನ್ನೋದು ನಮ್ಮ ನಿಜವಾದ ಪತಿ ಅಂದರೆ ಪರಮಾತ್ಮ. ಪರಮಾತ್ಮನನ್ನು ಬಿಟ್ಟು ಬೇರೆ ಎಲ್ಲ ಕಡೆ ತಿರುಗ್ತಾ ಇರ್ತೈತೆ ಬುದ್ಧಿ. ಆದ್ದರಿಂದ ವೇಶ್ಯೆ ಅದಕ್ಕೊಂದು ಜಾಸ್ತಿ ಬುದ್ಧಿ. ನಾವೇನು ಪ್ರಾರ್ಥನೆ ಮಾಡಬೇಕಂತಂದ್ರೆ, ನಮ್ಮ ಸತ್ಸಂತಾನ ಏನಿರುತ್ತೋ ಅದರ ಬುದ್ಧಿ ಅದು ಅಳಬೇಕಂತೆ. ಅಂದರೆ ಅಭಿಪ್ರಾಯ ಅದು ಅಳಬೇಕು ಅಂದರೆ ಬುದ್ಧಿಯ ನಿಜವಾದ ಪತಿ ಯಾರು? ಪರಮಾತ್ಮ. ಅದು ಬಿಟ್ಟು ಬೇರೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರುತ್ತೆ ಆ ಬುದ್ಧಿ. ಆ ಬುದ್ಧಿಗೆ ಪರಮಾತ್ಮ ಇಲ್ಲಿ ಚೆನ್ನಾಗಿ ಪೆಟ್ಟುಕೊಡು ಅಂದರೆ ಆ ಬುದ್ಧಿಯನ್ನು ಚೆನ್ನಾಗಿ ಪ್ರೇರಣೆ ಮಾಡಿ ಆ ಬುದ್ಧಿ ಅಳುವಂತೆ ಮಾಡುವುದರ ಅಭಿಪ್ರಾಯವನ್ನು ಅಳುವಂತೆ ಮಾಡುವುದಂದರೆ ಭಕ್ತಿ ಬಂದಾಗಲೂ ಒಂದು ಕಣ್ಣೀರಿರುತ್ತೆ. ಆ ನನ್ನ ಸತ್ಸಂತಾನದ ಬುದ್ಧಿ ಬೇರೆ ಎಲ್ಲೂ ಹೋಗದೆ ಪರಮಾತ್ಮನಲ್ಲೇ ಇರುವಂತೆ ಮಾಡಿ ಆ ಭಕ್ತಿಯಿಂದ ಏನು ಆನಂದದ ಕಣ್ಣೀರು ಬರಬೇಕಲ್ವ, ಆ ಆನಂದದ ಕಣ್ಣೀರು ನನ್ನ ಸಂತತಿಗೆ ಬರಲಿ ಅಂತ ಪ್ರಾರ್ಥನೆ ಮಾಡಬೇಕು. ಇದು ಎರಡನೇ ಪ್ರಾರ್ಥನೆ. ಮೂರನೇ ಪ್ರಾರ್ಥನೆ ಏನು ಅಂದರೆ, ಆತ್ಮಜಾನ್ ಸುಸಮೃದ್ಧಾನ್ ಸ್ವಾನ್ ಕೃತ್ಯ ಹೃತಯಶಃ ಶ್ರಿಯ ನಾಗಪೃಷ್ಠಮಧಿಷ್ಠಾಯ ಕ್ರೀಡತೋ ದ್ರಷ್ಟುಮಿಚ್ಛಸಿ. ಇಂಥ ಒಳ್ಳೆ ಪ್ರಾರ್ಥನೆ ಇದೆ ಅಂದರೆ, ಓ ಪರಮಾತ್ಮ, ಅಸುರರು ಎಲ್ಲ ವೈಭವ ಏನೋ ಬಂತು, ಕೆಲವರೆಲ್ಲ ಇರ್ತಾರೆ ಚಿಕ್ಕ ಬಾಲ್ಯದಲ್ಲೆಲ್ಲ ಅಭಿವೃದ್ಧಿ ಆಗುವ ತನಕ ತಂದೆ ತಾಯಿ ಬೇಕು. ಅಭಿವೃದ್ಧಿ ಆದ ಕೂಡ ಬೇರೆ ದೇಶಕ್ಕೆ ಓಡ್ತಾರೆ. ಅವರು ಶ್ರಾದ್ದ ಆಗೋ ತನಕ ಶ್ರಾದ್ದಕ್ಕೂ ಬಂದೇ ಇರೋ ಸ್ಥಿತಿ ಇರುತ್ತೆ. ಹಾಗೆ ಆಗಬಾರ್ದು. ನನ್ನ ಮಕ್ಕಳು ಸತ್ಸಂತಾನ ಆಪ್ತಿ ಆಗಬೇಕು. ಮತ್ತು ಅದಾದಮೇಲೆ ನಾಕಪೃಷ್ಠಮಧಿಷ್ಠಾಯ, ಸ್ವರ್ಗದಲ್ಲೇ ನನ್ನ ಹತ್ರ ಇರಬೇಕು ಈ ಪ್ರಾರ್ಥನೆ ಮಾಡಬೇಕು. ಈ ನನ್ನ ಸತ್ಸಂತಾನ ಯೋಗ್ಯವಾಗಿರಬೇಕು. ಮತ್ತು ಇವತ್ತು ಯೋಗ್ಯವಾಗಿರಬೇಕು ಅಂದರೆ ನನಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂಥೇಳಿ ನಾವೊಂದು ಕಡೆ ಅವರೊಂದು ಕಡೆ ಇರುವ ಹಾಗಾಗಬಾರ್ದು. ನಮ್ಮೆಲ್ಲರಿಗೂ ತುಂಬ ಕುಟುಂಬದ ಪರಿಕಲ್ಪನೆಯಲ್ಲಿ ಚೆನ್ನಾಗಿರುವಂತೆ ಮಾಡುವಂತೆ ಹೀಗೆ ವಿಶೇಷವಾಗಿ ರಾಮನನ್ನು 3 ಪ್ರಾರ್ಥನೆ ಮಾಡಿ ಈ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮ ವರ ಕೊಟ್ಟ. ಪರಮಾತ್ಮನ ಅವತಾರ ಆಯಿತು. ಹೇಗೆ ಅವತಾರ ಆಯಿತು? ಶ್ಯಾಮಾವತಾತೋ ಢಶರಾಜ ಕುಂಡಲತ್ವಿಶೋಲ್ಲ ಸತ್ಶ್ರೀ ವದನಾಂಬುಜ ಕುಮಾನ್ ಶ್ರೀವತ್ಸ ವಕ್ಷಾವಲಯಾಂಗದೋಲ್ಲ ಸತ್ಕಿರೀಟ ಕಾಂಚಿ ಗುಣಚಾರು ನೂಪುರಃ. 4 ಭುಜ ಇತ್ತಂತೆ, ಶಂಖ ಚಕ್ರ ಗದಾ ಪದ್ಮ ಇತ್ತಂತೆ. ಪಿಶಂಗ ವಾಸ, ಒಳ್ಳೆ ಪೀತಾಂಬರ ಹುಟ್ಟಿದ್ದಾನಂತೆ ವಾಮನ. ಮತ್ತೆ ನಲಿನಾಯತೆ ಕ್ಷಣ,
ಕಣ್ಣನ್ನು ಅರಳಿಸಿ ನೋಡ್ತಾ ಇದ್ದಾನಂತಂದರೆ ಅಭಿಪ್ರಾಯ ಅದಿತಿ ದೇವಿ ನಿಮಗೇನು ಕಷ್ಟ ಬರುತ್ತೋ ಇಲ್ಲ ಇಲ್ಲಿ ಪರಿಹಾರ ಆಗೋಯ್ತು ಅಂತ ತಿಳಿಯುತ್ತ. ಮತ್ತು ಝಷ ರಾಜ ಕುಂಡಲ ದ್ವಿಷ, ಸಾಮಾನ್ಯ ಈ ಮೀನಿನ ಆಕಾರದಲ್ಲಿ ಅವನ 2 ಕರ್ಣಕುಂಡಲ ಇತ್ತಂತೆ. ಹೀಗೆ ಪರಮಾತ್ಮ ಪ್ರಾದುರ್ಭವಿಸಿದ ಅಂದರೆ ಅಭಿಪ್ರಾಯ ಪಯೋವ್ರತದ ಫಲವಾಗಿ ಯಾರಿಗೆ ಸತ್ಸಂತಾನಾಪ್ತಿ ಆಗುತ್ತೋ ಅವ್ರು ಈ ಚಿಂತನೆ ಮಾಡಬೇಕು ಅಂತ. ಸಾಕ್ಷಾತ್ ರಾಮನೇ ಈ ಮಗುವಿನ ಒಳಗೆ ನಿಂತು ಈ ಆಕಾರದಿಂದ ಬಂದಿದ್ದಾನೆ ಅನ್ನೋ ಚಿಂತನೆ ಆಗಲೂ ಬರಬೇಕು. ಯಾಕೆ ಅಂದರೆ ಸಾಮಾನ್ಯ ಉಪಕಾರ ಮಾಡುವವರು ನಾವು ಎಷ್ಟು ತನಕ ಸ್ಮರಣೆ ಮಾಡ್ತೀವಿ. ಯಾರೋ ಒಬ್ಬನಿಗೆ ಒಂದು ದುಡ್ಡು ಬೇಕಾಗಿರುತ್ತೆ, ದುಡ್ಡು ಕೊಟ್ಟ ಅಂದರೆ ಕೊಡೋ ತನಕ ಅವನ ಸ್ಮರಣೆ, ಅವನ ಗುಣಗಾನ. ದುಡ್ಡು ಕೊಟ್ಟು ಉಪಕಾರ ಆಯಿತು ಅಂದರೆ ಆಮೇಲೆ ಕೃತಜ್ಞತೆ ಬರುತ್ತೆ, ನಾವು ಅವನನ್ನು ಸ್ಮರಣೆ ಮಾಡೋದಿಲ್ಲ. ಆದರೆ ಹಾಗಲ್ಲ, ಪರಮಾತ್ಮನ ಸ್ಮರಣೆ ನಿರಂತರ ಇರಬೇಕು ಅಂತ ಸಂದೇಶ. ಪರಮಾತ್ಮ ತಾನು ಅವತಾರ ಮಾಡಿದ. ಅವತಾರ ಮಾಡಿದ ಅದು ಯಾವಾಗ ಅವತಾರ ಮಾಡಿದ್ದು ಅಂದರೆ ಶ್ರವಣದ್ವಾದಶ್ಯ ಮುಹೂರ್ತೇಭಿದಿತಿ ಪ್ರಭು ಅಂತ. ಒಂದು ಶ್ರವಣ ನಕ್ಷತ್ರಯುಕ್ತ ಭಾದುಕುಲ ಮಾಸದ ಶ್ರವಣದ್ವಾದಶಿ ದಿನ, ಶ್ರವಣ ನಕ್ಷತ್ರಯುಕ್ತ ಅಭಿಜಿನ್ ಮುಹೂರ್ತದಲ್ಲಿ, ಆ ನಕ್ಷತ್ರದಲ್ಲಿ ಅಂದರೆ ಉತ್ತರಾಷಾಢದ ಕೊನೆಯ 2 ಪಾದ ಮತ್ತು ಶ್ರವಣ ನಕ್ಷತ್ರ ಮೊದಲ 2 ಪಾದ, ಅದಕ್ಕೆ ಈ ಒಂದು ನಾಮ ಈ ಪರಮಾತ್ಮ ಅವತಾರ ಮಾಡಿದ. ಆ ಎಂಥ ಕಾಲ ಇತ್ತು ಅಂದರೆ ವಿಜಯಾನ ವಸಾ ಪ್ರೋಕ್ತ ಯಸ್ಯಾಂ ಜನ್ಮ ವಿದುರ್ಹರೇ, ಶ್ರವಣ ದ್ವಾದಶಿ ಪರಮಾತ್ಮ ಅವತಾರ ಮಾಡಿದ್ದು. ಆ ಶ್ರವಣ ದ್ವಾದಶಿಗೆ ವಿಜಯ ದ್ವಾದಶಿ ಅಂತ ಹೆಸರಾಯಿತು. ಯಾಕೆ ಅಂದರೆ ಇನ್ನೆಲ್ಲ ಆಗೋದು ವಿಜಯವೇ, ರಾಮ ಅವತಾರದಲ್ಲಿ ಆಗೋದು ವಿಜಯನೇ, ಅದನ್ನು ವಿಜಯ ದ್ವಾದಶಿ ಅಂತ ಹೆಸರಾಯಿತು. ಮತ್ತು ಮಧ್ಯಂದಿನ ಗತವೊಂದು ಅಂದರೆ ನಡು ನೆತ್ತಿಯಲ್ಲಿ ಸೂರ್ಯ ಇದ್ದಾನೆ, ಆ ಪ್ರಸಂಗದಲ್ಲಿ ವಾಮನನ ಅವತಾರ ಆಯಿತು ಎಲ್ಲ. ಮತ್ತು ಪುರಾಣ ಅಥವಾ ನಮ್ಮ ಪ್ರಾಚೀನ ಸಾಹಿತ್ಯ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಆಚಾರ್ಯರ ಸ್ಪಷ್ಟ ಉದ್ಧಾರ ಸಂತತಂ ಚಿಂತೆಯೇ ಮಂತಕಾಲೇ ವಿಶೇಷತ ಅಂತ ದ್ವಾದಶಸ್ತುತಿಯಲ್ಲಿ ಆಚಾರ್ಯ ಇಡೀ ಶಾಸ್ತ್ರದ ಮೂಲಭೂತ ಪ್ರಮೇಯವನ್ನು ಹೇಳೋದು. ದೇವರ ಚಿಂತನೆ ಇಲ್ಲದೆ ಯಾವ ಕ್ಷಣವೂ ಇರಬಾರದು. ಕ್ಷಣದಲ್ಲಿ ಎಷ್ಟೆಷ್ಟು ಪ್ರಭೇದ ಅಂತ ಉಂಟು, ಆ ಸೆಕೆಂಡು ಏನಾರು ಹೇಳಬಹುದು ನಾವು. ಆ ಕ್ಷಣದ ತನಕ ನಾವು ದೇವರ ಚಿಂತನೆಯಿಂದ ದೂರವಾಗಿರಬಾರದು. ಅದರ ಅಭಿಪ್ರಾಯ ನಾಮಸ್ಮರಣೆಯೇ ನಿರಂತರ ಮಾಡಬೇಕು ಅನ್ನೋದು ಆಗೋದಿಲ್ಲ. ಆದರೆ ನಮ್ಮ ಮನಸ್ಸಿನ ಚಿಂತನೆ ಹೇಗಿರಬೇಕು, ದೇವರ ಕುರಿತಾಗಿದ್ದರೆ ಅದು ಗೆಲ್ತೀವಿ. ಹಾಗೊಂದು ಚಿಂತನೆ ಮಾಡಬೇಕು ಅಂತ. ಹಾಗೇನಾಯ್ತು, ಪರಮಾತ್ಮನ ಅವತಾರ ಆದಾಗ ಶಂಕತುಂದುಭಯೋ ಭೇರ್ಯ ಮೃದಂಗ ಪಣವಾನಕ ಚಿತ್ರವಾದಿತ್ರ ಸೂರ್ಯಾಣ ನಿರ್ಘೋಷಸ್ತುಮುಲೋ ಭವತ್ ಪ್ರೀತ್ಯಾಶ್ಚಾಪ್ಸರಸೋ ನೃತ್ಯಂ ಗಂಧರ್ವ ಪತಯೋ ಜಗು ತುಷ್ಟೂರ್ಮುನಯೋ ದೇವಾಃ ಮನವಃ ಪಿತರೋಗ್ನಯಃ. ಕೆಲವರು ಶಂಖ ಮುಂತಾದ ಮಂಗಲ ವಾದ್ಯ ಬಾರಿಸಿದರಂತೆ. ಅದಾದಮೇಲೆ ಅಪ್ಸರಾಸ್ತ್ರೀಯರು ದೇವತೆಗಳು ಬಹಳ ಖುಷಿ ಪಟ್ಟರಂತೆ. ಅಂದರೆ ಈ ಚಿಂತನೆ ಅತ್ಯಗತ್ಯ. ನಮಗೆ ಸಾಮಾನ್ಯ ಒಂದು ಸತ್ಸಂತಾನದ ವಿಷಯಕ್ಕೆ ಬಿತ್ತು ಅಂದರೆ ಒಂದು ಮಂಗಲ ವಾದ್ಯ ಈ ಶಂಖ ಹುತ್ತಾ ಕೂತ್ರೆ ಎಲ್ಲ ಪಕ್ಕದ ಮನೆಯವರು ಎಲ್ಲ ಗಂಟೆ ಹೊಡೆಯೋದಕ್ಕೆ ಕಂಪ್ಲೇಂಟು ಗಂಟೆ ಹೊಡೆಯೋದೇ ಕಷ್ಟ ಇರೋ ಕಾಲಕ್ಕೆ ಶಂಖ ಹೊಡೆಯೋದ್ರೆ ಕಷ್ಟ ಇರ್ತದೆ, ವಾತಾವರಣ ಇರೋದಿಲ್ಲ. ಮಂಗಲಕರವಾದ ಧ್ವನಿ ಘೋಷ ಅಂದರೆ ಪರಮಾತ್ಮನ ಹೇಳುತ್ತೆ. ಒಳ್ಳೆ ಕುರಿತಾದ ಚಿಂತನೆ ಇರಬೇಕು. ಮತ್ತು ಮಗು ಹುಟ್ಟಿದಾಗ ತಂದೆ ತಾಯಿಗಳಿಗೆ ಯಾವ ಚಿಂತನೆ ಬರಬೇಕು ಅಂದರೆ ಈ ಒಂದು ಬಾಲಕನಲ್ಲಿ ವಾಮನನೇ ಬಂದಿದ್ದಾನೆ, ಈ ವಾಮನನನ್ನು ಸ್ತೋತ್ರ ಮಾಡಲಿಕ್ಕೆ ದೇವಾನುದೇವತೆಗಳು ಆಕಾಶದಲ್ಲಿದ್ದಾರೆ ಅನ್ನೋ ಚಿಂತನೆ ಬೇಕಂತ. ಯಾಕೆಂದರೆ ಪರಮಾತ್ಮನ ಒಂದು ಬಿಂಬರೂಪ ಅಂತ ಒಂದು ಇದೇ ಇರುತ್ತೆ. ಜೀವನನ ಬೇರ್ಪಡಿಸಿ ಪರಮಾತ್ಮನನ್ನು ಬೇರ್ಪಡಿಸಿ ಒಂದು ಜೀವನ ಅಸ್ತಿತ್ವ ಇಲ್ಲ. ಹಾಗಾಗಿ ಹೀಗೆಲ್ಲ ಪರಮಾತ್ಮನ ಅವತಾರ ಆಯಿತು. ಮತ್ತು ಅದಕ್ಕೆ ಅಲ್ಲ, ಇದೇನಿದು ಪರಮಾತ್ಮನ ರೂಪ ಇದೇನು ವಾಮನ ಯಾಕೆಂದರೆ ಒಂದು ರೂಪದಲ್ಲಿ 4 ಭುಜ ಇರುತ್ತೆ, ಇನ್ನೊಂದು ರೂಪದಲ್ಲಿ ಪರಶು ಇಟ್ಕೊಂಡಿರ್ತಾರೆ. ಮತ್ತು ಇವತ್ತು ಅದು ವಾಮನನೇ ಪರಶುರಾಮ ಅಂತೀರ, ಪರಶುರಾಮನೇ ವೇದವ್ಯಾಸ ಅಂತೀರ, ಅವೆಲ್ಲ ಹೇಗೆ ಅಂದರೆ ಒಂದು ಒಳ್ಳೆ ಉತ್ತರ ಕೊಡ್ತಾರೆ. ಏನು ಅಂದರೆ ಒಬ್ಬ ನಟ ಸ್ತ್ರೀ ವೇಷವನ್ನು ಹಾಕಿಕೊಳ್ತಾನೆ, ಪುರುಷ ವೇಷವನ್ನು ಹಾಕಿಕೊಳ್ತಾನೆ. ವೇಷ ಬೇರೆ, ವೇಷ ಹಾಕಿಕೊಂಡವ ಒಬ್ಬನೇ. ಹಾಗೆ ಪರಮಾತ್ಮ ಅನೇಕ ರೂಪ ಸ್ವೀಕಾರ ಮಾಡಬಹುದು. ಮತ್ತು ಒಬ್ಬನೇ ವಾಮನ ಅವತಾರ ಆಯಿತು. ಮತ್ತು ಉಪನಯನ ಕೂಡಲೇ ಆಯ್ತಂತೆ. ಅಂದರೆ ಸಾಮಾನ್ಯ ಮಗು ಅಂತಾಗಿದ್ದರೆ ಬೆಳೆಯಕ್ಕೆ ಒಂದಿಷ್ಟು ವರ್ಷ ಆಗಿಲ್ಲ. ಕೂಡಲೇ ಉಪನಯನ ಆಯಿತು. ತಸ್ಯ ಉಪನೀಯಮಾನಸ್ಯ
ಸಾವಿತ್ರೀಂ ಸವಿತಾ ಬ್ರವೀತ್, ಕೂಡಲೇ ಉಪನಯನ ಆಯಿತು. ಬೃಹಸ್ಪತ್ಯಾಚಾರ್ಯರು ಯಜ್ಞೋಪವೀತ ಕೊಟ್ಟರಂತೆ. ಸಾಕ್ಷಾತ್ ಭೂದೇವಿ ಕೊಟ್ಟಿದ್ದು ಕೃಷ್ಣ. ಹೀಗೆಲ್ಲರೂ ಕೂಡ ಒಂದೊಂದು ಕೊಡ್ತಾ ಬಂದರು. ಕೂಡಲೇ ಹೊರಟಿದ್ದೆ ದಾನಕ್ಕೆ. ಈ ಬಲಿಚಕ್ರವರ್ತಿ ಒಂದು ಯಾಗ ಮಾಡ್ತಾ ಇದ್ದ. ಆ ಯಾಗದ ಸ್ಥಳಕ್ಕೆ ಸ್ವಾಮಿ ಹೊರಟಿದ್ದೆ. ಹೊರಟಿನಂತೆ ಬರ್ತಾ ಇದ್ದಾನೆ. ಅದು ನರ್ಮದಾ ತೀರ, ಭೃಗುವತ್ಸ ಅಂತ ಹೆಸರಿನ ಒಂದು ನರ್ಮದಾ ತೀರ. ಯಾಗ ಮಾಡ್ತಾ ಇದ್ದಾನೆ. ಬಂದ ಕೂಡಲೇ ಎಲ್ಲ ದೇವತೆಗಳಿಗೆ ಒಂದು ಸಂದೇಹ ಆರಂಭ ಆಯ್ತಂತೆ. ಯಾರಿದು? ಸೂರ್ಯ ಕಿಮಾಯಾತ್ಯಥವಾ ವಿಭಾಂಸು ಸನತ್ಕುಮಾರು ದಿದೃಕ್ಷಯ ಕರ್ತವರು. ಸೂರ್ಯ ಬರ್ತಾ ಇದ್ದಾನೋ ಇಲ್ಲ ಸನತ್ಕುಮಾರ ಬರ್ತಾ ಇದ್ದಾನೋ? ಯಾರಿದು? ಪ್ರಖರ ಪುಂಜ. ಶುಕ್ರಾಚಾರ್ಯರು ವಿತರ್ಕ ಮಾಡ, ಅವರಾಗಲೇ ಬುದ್ಧಿವಂತರು, ಲೆಕ್ಕಾಚಾರ ಹಾಕಿದ್ರು. ಇದು ಪರಮಾತ್ಮಂದೇ ಆಟ ಇದು. ಯಾಕೆಂದರೆ ನಮೇ ಭಕ್ತ ಪ್ರಣಶ್ಯತಿ ಅಂತ, ಭಕ್ತರನ್ನು ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಪರಮಾತ್ಮನ ಮಾತು. ದೇವತೆಗಳಿಗೆ ಕಷ್ಟ ಬಂದಿದೆ, ಸಾಕ್ಷಾತ್ ಪರಮಾತ್ಮನಿಗೆ ಇರಬೇಕು. ಬಂದು ನೋಡಿ ಎಲ್ಲರೂ ಎದ್ದು ನಿಂತರಂತೆ. ಬಲಿಯೋ ಎದ್ದು ನಿಂತ. ಯಜಮಾನ ಪ್ರಮುಡಿತೋ ದರ್ಶನೀಯಂ ಮನೋರಮಂ ರೂಪಾನುರೂಪ ವಯವಂ ತಸ್ಮಾ ಆಸನಮಾಹರತು. ಕೂಡಲೇ ದಡ ದಡ ಅಂಥೇಳಿ ಎಲ್ಲರೂ ಆಸನ ತಂದು ಕೊಟ್ಟರು. ಬಹಳ ಖುಷಿಯಾಯಿತು. ಪರಮಾತ್ಮನ ಪಾದ ತೊಳೆದು ಆ ಪಾದದ ನೀರನ್ನು, ವಾಮನ ಪಾದೋದಕವನ್ನು ಬಲಿಚಕ್ರವರ್ತಿ ತನ್ನ ಶಿರಸ್ಥಲ್ಲಿ ಧಾರಣೆ ಮಾಡಿದಂತೆ. ಅವನಾಗಲೇ ನೋಡೇ ಅವನಿಗೆ ಖುಷಿಯಾಗಿತ್ತು. ಒಂದು ಮಾತು ಹೇಳ್ತಾನೆ, ಸ್ವಾಗತಂತೆ ನಮಸ್ತು ಜನ್ಮ. ನೀವು ಯಾವಾಗಲೂ ಬರ್ತಾ ಇರಬೇಕು. ಏನು ಬೇಕು ಅವೆಲ್ಲ ಕೇಳಿ. ಯದ್ಯತ್ವಟೋ ವಾಂಛಸಿ ತತ್ಪ್ರತೀಚ್ಛಮೆ. ಏನೇನು ಬಯಸ್ತೀಯೋ ಅದೆಲ್ಲ ಸಂಕೋಚ ಇಲ್ಲದೆ ಕೇಳು. ರಾಜ್ಯ ಗೀಜ್ಯ ಗಾಂ ಕಾಂಚನ ಗುಣವತ್ತವಾತ ಧಾಮ. ಹಸು ಬೇಕಾ? ಬಂಗಾರ ಬೇಕಾ? ಒಳ್ಳೆ ಮನೆ ಬೇಕಾ? ಒಳ್ಳೆ ಬಸ್ಟಾನ ಬೇಕಾ? ಅಥವಾ ಮದುವೆ ಆಗಬೇಕಾ? ಈ ಉಪನಯನಗೆ ಮದುವೆ ಆಗಬೇಕಾ? ಅದೂ ನಾ ಮಾಡಿಬಿಡ್ತೇನೆ. ಏನು ಬೇಕಾದರೂ ಕೇಳು ಅಂತಿಷ್ಟ ಅಂದಾಗ ಶುಕ್ರಾಚಾರ್ಯರು ಬುದ್ಧಿವಾದ ಹೇಳ್ತಾರಂತೆ. ಯಾಕೆಂದರೆ ಗುರುಬಲ ಎಷ್ಟರ ತನಕ ಇರುತ್ತೋ ಅಷ್ಟರ ತನಕ ಇವನ ಒಂದು ಅಭಿವೃದ್ಧಿ. ಗುರು ಬಲ ಹೋಯ್ತಾ ಅಭಿವೃದ್ಧಿ ಇಲ್ಲ ಅಂತ ಶುಕ್ರಾಚಾರ್ಯ ಹೇಳಿದ್ರಂತೆ. ನೀನು ಇಷ್ಟೆಲ್ಲ ಮಾತು ಯಾರಿಗೆ ಕೇಳ್ಕೊಟ್ಟಿ ನೀನು ಮಾತು? ಯಾಕೆಂದರೆ ನಹ್ಯೇ ತಸ್ಮಿನ್ ಕುಲೇ ಕಶ್ಚಿತ್ ನಿಸ್ಸತ್ವ ಕೃಪಣ ಪುಮಾನ್ ಪ್ರತ್ಯಾಖ್ಯಾತ ಪ್ರತಿಶ್ರುತ್ಯ ಯೋ ವಾದಾತ ದ್ವಿಜಾತಯೇ. ಯಾಕೆಂದರೆ ಹೇಳಿದ್ರಂತೆ, ಅದಕ್ಕಿಂತ ಮುಂಚೆ ಪರಮಾತ್ಮ ಅವನನ್ನು ಹೊಗಳಿ ಅಟ್ಟ ಕೇಳಿಸಿದ್ದ. ಬಲಿಚಕ್ರವರ್ತಿ, ಎಂಥ ನಿನ್ನ ಕುಲ! ನಿನ್ನ ವಂಶದಲ್ಲಿ ಒಬ್ಬ ಲೋಭಿಯಾದ ವ್ಯಕ್ತಿ ಅಥವಾ ಕೇಳಿದವನಿಗೆ ಇಲ್ಲ ಅಂತ ಹೇಳುವ ವ್ಯಕ್ತಿ ಯಾರೂ ಇಲ್ಲ. ಇದ್ರ ಮಧ್ಯದಲ್ಲಿ ಅವನ ತಾತಂದಿರ ಸ್ತೋತ್ರ ಮಾಡ್ತಾನೆ. ಯಾಕೆಂದರೆ ನೋಟಕ್ಕೆ ಅಲ್ಲಿನ ಜೀವದ್ವಯಾವೇಶ ಇತ್ತು. ಅದು ಪರಮಾತ್ಮನ ಭಕ್ತರ ಪ್ರಶಂಸೆ. ಏನು ಹೇಳ್ತಾರೆ ಅಂದರೆ, ಯಥೋ ಜಾತೋ ಹಿರಣ್ಯಾಕ್ಷ ಅಂತ. ಹಿರಣ್ಯಾಕ್ಷ ಬಂದ, ಗದಾಯುಧ ಹಿಡಿದುಕೊಂಡು ಬಂದರೆ ಅವನನ್ನು ಯಾರು ಸೋಲಿಸ್ಲಿಕ್ಕೆ ಯಾರು ಆಗ್ತಾ ಇರಲಿಲ್ಲ. ಮತ್ತು ಅದು ಅಲ್ಲಪ್ಪ, ಮತ್ತು ವರಾಹ ಸೋಲಿಸಿದ್ನಲ್ಲ ಅಂದರೆ ವಿಧಿಂಚ ಕುರುಚ್ರೇಣ ಅಂತ. ಪರಮಾತ್ಮ ಯಾವುದೋ ಒಂದು ವರಾಹ ರೂಪ ತೊಟ್ಟು ಅವರಿಗಿನ್ನೂ ಮ್ಯಾಜಿಕ್ ಮಾಡಿ ಆಟ ಆಡಿಸಿ ಕುರುಚ್ರೇಣ ಬಹಳ ಕಷ್ಟಪಟ್ಟು ಗೆದ್ದಂತೆ. ಮತ್ತು ಅಷ್ಟೇ ಅಲ್ಲ ಇನ್ನು ನಿಮ್ಮ ಅವನ ಅಣ್ಣ ಹಿರಣ್ಯಕಶಿಪುವಿನ ಅಲ್ಲೂ ಅದೇ ಸಮಸ್ಯೆ. ಪರಮಾತ್ಮ ನರಸಿಂಹ ರೂಪದಿಂದ ಬಂದು ಅದನ್ನು ಅದು ಮಾಡಿ ಇದು ಮಾಡಿ ಅವನನ್ನು ಗೆದ್ದ. ಯಾಕೆ ಅಂದರೆ ಇದು ಸ್ತುತಿ. ಇದು ಕೆಲವೊಮ್ಮೆ ಹೊಗಳಬೇಕು, ಕೆಲಸ ಆಗಬೇಕು ಅಂದರೆ ಕೆಲವೊಮ್ಮೆ ಹೊಗಳಿ ಪರಮಾತ್ಮನ ಆದೇಶ. ಅವರು ಯೋಗ್ಯರು ಅಯೋಗ್ಯರು ಆಮೇಲೆ ಒಂದು ಕೆಲವು ಒಳ್ಳೆಯ ಕೆಲಸಕ್ಕೆ ಕೆಲವು ಕ್ಷಣಗಳನ್ನು ಸ್ವಲ್ಪ ವ್ಯರ್ಥ ಮಾಡ್ಕೊಂಡು ಚಿಂತೆ ಇಲ್ಲ. ಕೆಲವು ಕೆಲಸಕ್ಕೆ ಹೊಗಳ್ಬೇಕಂತ. ಹೊಗಳಿದಾಗ ಮತ್ತೆ ಹೇಳಿದಂತೆ, ಯಾಕೆ ಅಂದರೆ ನೀನು ಪ್ರಹ್ಲಾದನಾದರೂ ಸಾಕ್ಷಾತ್ ಅವರಿಗೋಸ್ಕರ ಪರಮಾತ್ಮನೇ ಬಂದ. ಹೀಗಿದೆ, ಆದ್ದರಿಂದಾಗಿ ನೀನು ಇಂಥ ವಂಶ. ಮತ್ತು ಇವರ ತಂದೆ ವಿರೋಚನ ಅಂತ ದೇವತೆಗಳು ಬಂದರೆ ಆಯುಷ್ಯವನ್ನೇ ದಾನ ಕೊಟ್ಟುಬಿಟ್ಟ. ಹೀಗೆಲ್ಲ ನಿನ್ನ ವಂಶ. ನಾನು ಇಷ್ಟೆಲ್ಲ ಏನು ಕೇಳೋದಿಲ್ಲ, ನಾನು ಅಲ್ಪತೃಪ್ತ. ಯಾಕಂದ್ರೆ ಬ್ರಾಹ್ಮಣರು ಅಲ್ಪತೃಪ್ತಿ ಇರಬೇಕು. ನಾನು ಇಷ್ಟೆಲ್ಲ ಏನು ಕೇಳಲ್ಲ. ಪದಾನಿತ್ರೀಣಿ ದೈತ್ಯ ಅಂತ ಸಂಹಿತಾಯ ಪದಾನ. ಬರೀ 3 ಹೆಜ್ಜೆ ಸಾಕಯ್ಯ. ಮತ್ತು 3 ಹೆಜ್ಜೆ ಅಂದರೆ ಆನೆ ಹೆಜ್ಜೆ ಅಲ್ಲ, ನನ್ನ ಹೆಜ್ಜೆ. ನನ್ನ ಹೆಜ್ಜೆಯಲ್ಲಿ 3 ಹೆಜ್ಜೆ ಭೂಮಿ ಕೊಟ್ಟು ಸಾಕು. ಹೊಗಳಿ ಬಲಿಚಕ್ರವರ್ತಿಗಳು ಒಂದು ಸಿಂಹಾಸನ ಕೊಟ್ಟು ಒಂದು ದಪ್ಪ ಬಿದ್ದಿರುತ್ತ. ಅವನು ದಾನಕ್ಕೆ ಬೈದಿರುತ್ತೆ. ಏನಿದು? ತ್ವಂ ಬಾಲಿ ಸಮರ್ಥಿ ಸ್ವಾರ್ಥಂ ಪ್ರತ್ಯಬುಧೋಯತ ಅಂತ. ಅಲ್ಲಯ್ಯ, ನೀನು ಮೂರ್ಖ ನೀನು ಅಂತ. ಯಾಕೆಂದರೆ
ಸ್ವಾರ್ಥ ಬುದ್ಧಿ. ಸ್ವಾರ್ಥ ಅಂದರೆ ನಿನಗೇನು ಪ್ರಯೋಜನ ಬೇಕು ಅಂತ, ನಿನಗೇನು ಬೇಕು ಅಂತ ಗೊತ್ತಾಗದಷ್ಟು ನಿನಗೆ ಒಂದು ಮೂರ್ಖತನ ಇದೆ. ನೀನು ಚಿಕ್ಕ ಹುಡುಗ ಇದ್ದಿ. ವಚೋ ಸಮಾರಾಧ್ಯ, ಇಡೀ ಲೋಕದ ಒಡೆಯ ನಾನು. ಆ ಒಳಗೆ ಅಹಂಕಾರ ಕೆಲಸ ಮಾಡ್ತಾ ಇತ್ತು, ಅಹಂಕಾರ ಆಕ್ಟಿವ್ ಆಗಿತ್ತು. ಇಡೀ ಲೋಕದ ಒಡೆಯ ನಾನು, ಲೋಕೇಶ್ವರನ ಮುಂದೆ ಬಂದು ಎಷ್ಟು ಬೇಕಾದರೂ ಕೇಳ್ಬೋದು. ಅದು ಬಿಟ್ಟು ಭೂಮಿಂ ವಟೋ ಕಾಮಂ, ಬೇಕಾದಷ್ಟು ಭೂಮಂಡಲಕ್ಕೆಲ್ಲ ಕೊಟ್ಟುಬಿಡ್ತೇನೆ. ಯಾವುದೋ 3 ಹೆಜ್ಜೆ ಕೇಳ್ತಾ ಇದ್ದಾರೆ, ಇದು ನನಗೆ ಅವಮಾನ, ಈಗ ನನಗೆ ಅವಮಾನ ಮಾಡಬೇಡ. ಆಗ ಒಂದು ಮಾತು ಹೇಳಿದ್ರಂತೆ, ಎಲ್ಲ ಬ್ರಾಹ್ಮಣರು, ಎಲ್ಲ ಬ್ರಾಹ್ಮಣರ ಒಂದು ಸಂದೇಶ ಹೇಳ್ತಾರೆ. ಎಲ್ಲ ಬ್ರಾಹ್ಮಣರು ಹೇಗಿರಬೇಕು, ಬರೀ ಜನಿವಾರ ಇರುತ್ತೆ, ಏನೋ ಗೋಪಿಸನ್ನು ಹಚ್ಚಿ ಕೊಡ್ತೀವಿ, ಆ ಬ್ರಾಹ್ಮಣ ಇರುತ್ತಷ್ಟೇ. ಅದು ಹೆಸರಿಗೆ ಜಾತ್ಯ ಬ್ರಾಹ್ಮಣರಾಗ್ತೀವಿ. ಒಟ್ಟು ಏನಿರಬೇಕು ಅಂದರೆ ಎಲ್ಲ ಸಾಧಕರಿಗೆ ಎದೃಚ್ಛಾ ಲಾಭತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಎದೃಚ್ಛಾ ಲಾಭತುಷ್ಟ, ಈ ದಿನಕ್ಕೆ ಪರಮಾತ್ಮ ಏನು ಕೊಡ್ತಾನೋ ಅದರಲ್ಲಿ ನಾವು ಇದ್ದು ಬದುಕಬೇಕು. ಇದು ಅಲ್ಪತೃಪ್ತಿ ಬೇಕು. ಯಾಕೆ ಅಂದರೆ ಅಸಂತೋಷಾತ್, ಯಾರಿಗಾದ್ರೂ ಏನೇ ಬಂದರೂ ಕೂಡ ತೃಪ್ತಿ ಇರೋದಿಲ್ವೋ ಅವರಿಗೆ ಅಂಬಸ ಇವ ಆಶುಸೂಕ್ಷಣಿ ಅಂತ. ಹೇಗೆ ಬೆಂಕಿ ಅಗ್ನಿ ನೀರಿನ ಸಂಪರ್ಕ ಇರ್ತದೆ, ಬೆಂಕಿ ಶಾಂತ ಆಗುತ್ತೋ ಆ ಬ್ರಹ್ಮ ವರ್ಚಸ್ಸು ಅತೃಪ್ತಿಯಿಂದ ಶಾಂತ ಆಗುತ್ತೆ. ಅದನ್ನು ನಮ್ಗೆ ಅಲ್ಪತೃಪ್ತಿ ಬೇಕು. ನಾನೇನು ಕೇಳಲ್ಲ, ಮತ್ತು ಇಷ್ಟು ಸಾಕು, ಅವನು ಖುಷಿಯಾಗೋಯ್ತು. ಏನೆಲ್ಲ ಕೇಳಬೇಕು ಅಂದ್ಕೊಂಡೆ. ಪಾಪ ಈ ಕೂಸು ಇಂಥ ಒಳ್ಳೆ ಕೂಸು, ಇಂಥ ಒಳ್ಳೆ ಬುದ್ಧಿ ಇದೆ, ಬರೀ 3 ಹೆಜ್ಜೆ ಮಾತ್ರ. ಆ 3 ಹೆಜ್ಜೆ ಯಾವ ಲೆಕ್ಕಕ್ಕೆ ಅಂತ ಅವ್ನಿಗೆ ಗೊತ್ತಿಲ್ಲ. ಸುಖಾಚನ ಹೇಳಿದ್ರಂತೆ, ಖಂಡಿತ ತಪ್ಪು ಮಾಡ್ತಾ ಇದ್ದೀನಿ ನೀವು. ಯಾಕೆ ಅಂದರೆ ಈಗ ಬಂದದ್ದು ಯಾರು ಗೊತ್ತಾ? ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯ, ಸಾಕ್ಷಾತ್ ಪರಮಾತ್ಮನೇ ಬಂದದ್ದು. ಹೇಗೆ ಹುಟ್ಟಿದ? ಕಶ್ಯಪ ಅದಿತೇ ಜಾತ, ಕಶ್ಯಪ ಹಾಗೂ ಅದಿತಿ ಋಷಿಗಳಲ್ಲಿ ಇದರ ಪ್ರಾದುರ್ಭಾವ ಆಗಿದೆ. ಮತ್ತೆ ನಿನಗೆ ದಾನ ಕೊಡೋದು ಏನು ಗೊತ್ತಾಗುತ್ತೆ? ಪ್ರತಿಶ್ರುತಂ ತ್ವಯೇ ತಸ್ಮೈ ಯತ್ ಅನರ್ಥಮಜಾನತ. ಐಶ್ವರ್ಯ ಎಲ್ಲ ಹೊರಗೋಗುತ್ತೆ, ಅನರ್ಥ ಇದು, ಅದು ನೀನು ಇದು ಮಾಡೇ ಬೇಡ. ಮತ್ತು ಅಷ್ಟೇ ಅಲ್ಲ, ನಿನ್ನಿಂದ ಏನೇನು ಬಂತೋ ಅದೆಲ್ಲ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಗೆ ಏನೇ ಅವ್ರಿಗೆ ಹೋಗಿತ್ತು ಅದು ಒಂದೊಂದೇ ಹೋಗಿ ಯಾರು ಇಂದ್ರದೇವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆದ್ದರಿಂದಾಗಿ ಮತ್ತು ಯಾಕೆ ಗೊತ್ತಾ? ನೀ ಪ್ರತಿಜ್ಞೆ ಮಾಡಿದ್ದೇ ತಪ್ಪು ಅಂತಾರೆ. ಯಾಕೆ ಅಂದರೆ ನಿಷ್ಠಾಂತಂ ನರಕಂ ಮನ್ಯೇ ಅಪ್ರದಾತು ಪ್ರತಿಶ್ರುತಂ. ಕೊಡ್ತೇನೆ ಅಂತ ಮಾತು ಕೊಟ್ಟು ಕೊಡಲಿಲ್ಲ ಅಂದರೆ ನರಕ ಅಂತ ಬೇರೆ ಮಾತಿದೆ. ನಾನು ಕೇಳಿದೆ, ನೀನು ಯಾಕೆ ಮಾಡಿದಿ? ಮತ್ತು ಹಾಗಾಗಿ ಯಾಕೆ ಅಂದರೆ ಒಂದು ದಾನ ಮಾಡೋ ವಿಧಾನ ಹೇಳ್ತಾರೆ. ಈಗ ದಾನ ಮಾಡಬೇಕು, ಇದೆಲ್ಲ ಕ್ರಮ ಇರ್ತದೆ. ಅಂದರೆ ಅಷ್ಟು ದಾನ ಮಾಡಬೇಕು, ಇಷ್ಟು ದಾನ ಮಾಡಬೇಕು, ಆ ಫಲ ಈ ಫಲ. ದಾನ ಮಾಡೋ ಭರದಲ್ಲಿ ಯಾರಾದ್ರೂ ಭೂದಾನ ಮಾಡಿದ ಫಲ ಅಂತ ಅವನು ಕೇಳಿ ನಮ್ಗೆ ಆಗ್ತಾನೆ ಮನೆಗೆ ಬಂದಳು ಅಂತ ಇರುತ್ತೆ. ಕೂಡಲೇ ಭೂದಾನ ಅಹಂಕರಿಸಿ ಅಂತ ಮಾಡಿ ಕಾಡಿಗೆ ಹೋಗೋದಲ್ಲ. ಸಂಪತ್ತನ್ನು ಹೇಗೆ ವಿಭಾಗ ಮಾಡಬೇಕು ಅಂದರೆ ಧರ್ಮಾಯ ಯಶಸ್ಸೇರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧಾ ವಿಭಜನ್ ವಿತ್ತ ವಿಧಾಮುಕ್ತ ಚ ಬರುತ್ತೆ. ಇದು ಪರ್ಸೆಂಟೇಜ್. ನಮಗೆ 1,000 ಬಂದಿದೆ ಅಂದರೆ ಅದನ್ನು 5 ಭಾಗ ಮಾಡಿಕೊಳ್ಬೇಕು. 1 ಧರ್ಮಾಯ, ದಾನಕ್ಕೋಸ್ಕರ 200 ರೂಪಾಯಿ. ಯಶಸ್ಸೇ, ಮಠ ಮಂದಿರಗಳಿಗೆ ಒಟ್ಟಾರೆ ಕೀರ್ತಿ ಪಡೆಯುವ ಸಲುವಾಗಿ 200. ಆಮೇಲೆ ಕಾಮಾಯ, ನನ್ನ ಭೋಗಕ್ಕೋಸ್ಕರ ಇನ್ನೊಂದು 200. ಆಮೇಲೆ ಸ್ವಜನಾಯ, ನನ್ನ ಮಕ್ಕಳ ಪೋಷಣೆಗೆ, ಮನೆ ಪೋಷಣೆಗೆ ಇನ್ನೊಂದು. ಮತ್ತು ಅರ್ಥಾಯ, ಕೊನೆ ಭಾಗ ಇನ್ವೆಸ್ಟ್, ಬ್ಯಾಂಕಲ್ಲಿ ಇಡೋದು. ಹೀಗೆ ಆ ದುಡ್ಡನ್ನು ಬೆಳೆಸುವ ಮಾರ್ಗ ಏನಿರುತ್ತೋ ಅದಕ್ಕೆ ಬಳಸಬೇಕು. ಹಾಗೆ ಶಾಸ್ತ್ರ ನೀವು ಬರೋದಿಲ್ಲ ದಾನ ಮಾಡಿ ನೀವು ಜೀವನ ಮಾಡುವ ಬಡವರಾಗೆ ಜೀವನ ಮಾಡಿ ಅಂತ ಹೇಳಿಲ್ಲ. ಆದರೆ ಬಡತನ ಇರುವಾಗ ಯಾವ ಒಂದು ಕನಿಕರ ಭಕ್ತಿ ದೇವರಲ್ಲಿ ಇರುತ್ತೋ, ಸಂಪತ್ತಿರುವಾಗಲೂ ಆ ಪ್ರಜ್ಞೆಯಲ್ಲಿ ಶಾಸ್ತ್ರ ಹೀಗೆ ವಿಧಾನ ಮಾಡಬೇಕು. ಏನೇ ಮಾಡಿ, ಎಷ್ಟೇ ಉಪದೇಶ ಆದರೂ ಕೂಡ ಮಾತು ಕೇಳಿಲ್ಲ ಅಂತ ಚಕ್ರವರ್ತಿ. ನೀವು ಏನೇ ಹೇಳಿ ನಾವು ಒಪ್ಪಲ್ಲ. ಯಾಕೆ ಅಂದರೆ ನಶ್ಯ ಸತ್ಯಾತ್ ಪರೋ ಧರ್ಮ, ಸುಳ್ಳಿಗಿಂತ ನೀಲಾದ ಅಧರ್ಮ ಇನ್ನೊಂದಿಲ್ಲ. ಮತ್ತು ಯಾವ ವಂಶ ನನ್ನದು? ನನ್ನ ವಂಶ ಪ್ರಹ್ಲಾದರಾಜ ಸ್ವಯಂ ನರಸಿಂಹನೇ ಬಂದ ಅಂಥವರ ಸಂತೈಸಿದ ನಾನು. ಏನೇ ಆಗಲಿ, ಏನೇ ಆದರೂ ನಾನು ದಾನ ಮಾಡ್ತೀನಿ ಎಂದಾಗ ಹಾಳಾಗಿ ಹೋಗು ಅಂತ ಹೇಳಿ ಶಾಪ ಕೊಟ್ಟರು ಶುಕಾಚಾರ್ಯ. ಗುರುಬಲ ಇತ್ತು ಅವನಿಗೆ, ಅದಕ್ಕೋಸ್ಕರ ಆ ಬಲ. ಯಾವಾಗ ಗುರು ಶಾಪ ಬಂತು ಅಲ್ಲಿ ಖುಷಿ ಆಯಿತು, ಗುರುಬಲ ಹೋಯ್ತು. ಇನ್ನೆಲ್ಲ ಇವನ ಪತನಕ್ಕೆ ಏನು ಬೇಕು ಅವೆಲ್ಲ ಸಿದ್ಧತೆ ಆಗ್ತಾ ಇದೆ. ಸರಿ, ಹೀಗೆಲ್ಲ ಆಯಿತು. ಕೊನೆಗೆ
ಅವ್ರು ಹೇಳಿದ್ರಂತೆ ಈ ಅನಾದೇಶಕರ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ. ಈ ಅಭಿವೃದ್ಧಿ ಯಾವ ವೇಗದಲ್ಲಿ ಬಂದಿತ್ತು ಅಷ್ಟೇ ವೇಗವಾಗಿ ಆ ಎಲ್ಲ ಅಭಿವೃದ್ಧಿ ಕರಗಲಿ ಅಂತ ಶಾಪ ಕೊಟ್ಟಂತೆ. ಇದು ಆ ಸ್ಥಿತಿ ಆಯಿತು. ಸರಿ, ಸಂಕಲ್ಪ ಮಾಡಿದ ನಾನು 3 ಹೆಜ್ಜೆ ದಾನ ಕೊಡ್ತೀನಿ, ಸಂಕಲ್ಪನೂ ಆಯಿತು, ಕೊಡಬೇಕು ಇನ್ನೇನು. ಸರಿ, ಕೊಡೋ ತನಕ ನೋಡಿದ್ರೆ ಆ ಬೆಳೀತಾ ಹೋದಂತೆ. 2 ಹೆಜ್ಜೆಗೆಲ್ಲ ಖಾಲಿ ಆಗೋಯ್ತು. 3ನೇ ಹೆಜ್ಜೆ ಕೊಟ್ಟಿರಲಿಲ್ಲ. ಇಲ್ಲಿ ಒಂದು ಸಂದೇಶ ಇದೆ ಈ ಬಲಿಚಕ್ರವರ್ತಿಯ ಚಿಂತನೆಯಲ್ಲಿ. ಏನು ಅಂದರೆ, ಪರಮಾತ್ಮ ಕೇಳಿದ್ದು ಜಾಗ ಸ್ವಲ್ಪ, ಬಲಿ ಕೊಟ್ಟದ್ದು ವಸ್ತುತಃ ಬಲಿ ಕೊಟ್ಟ ಜಾಗ ಸ್ವಲ್ಪ, ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ. ಇದರ ಒಂದು ಸಂದೇಶ ಇದೆ ಅಂತ ಪುರಾಣದಲ್ಲಿ. ಏನು ಅಂದರೆ, ನಾವು ಕೂಡ ಬಲಿಚಕ್ರವರ್ತಿ ನಮ್ಮ ಪ್ರತಿನಿಧಿ. ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಸ್ವಲ್ಪ ಜಾಗ ಕೊಟ್ಟರೂ ಸಾಕು. ಈಗ ಧರ್ಮಾಚರಣೆ ಸ್ವಲ್ಪ ಮಾಡಿದ್ರೂ ಸಾಕು, ಫಲ ಜಾಸ್ತಿ ಬರುತ್ತೆ. ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ದೇವರಿಗೆ ಸಮಯ ಕೊಟ್ಟರು ಸಾಕಂತೆ ಅನಂತ ಮಡಿ ಮಾಡಿ ಕೊಡುವ ಅಂತ ಹೇಳ್ತಾರೆ ದಾಸರು. ದೇವರು ಅನಂತ ಪಟ್ಟು ಮಾಡಿ ಅದನ್ನು ಕೊಡ್ತಾನೆ. ಇದೊಂದು. ಮತ್ತು ಹಾಗೆ ಕಲಿನೂ ಹಾಗೆ ಅಂತೆ. ಕಲಿಗೂ ಸ್ವಲ್ಪ ಜಾಗ ಕೊಟ್ಟರು ಸಾಕಂತೆ. ಯಾಕಂದರೆ ನಲಮಹಾರಾಜ ದೊಡ್ಡ ಸಾಧಕ. ಅವನಿಗೆ ಹೇಗಾದ್ರು ಮಾಡಿ ಕಲಿದು ಒಂದು ಪ್ರಭಾವ ಇದೆ. ಪ್ರತಿಜ್ಞೆ ಏನು ಅಂದರೆ, ಯಾರ್ಯಾರು ಪರಮಾತ್ಮನ ಭಕ್ತರು ಅಂತ ಹೆಸರುವಾಸಿಯಾಗಿದ್ದಾರೋ ನಾನು ಹೇಗಾದರೂ ಅವರನ್ನು ಕೆಡಿಸಿದ್ರೆ ಅದು ನನ್ನ ಖುಷಿ ಅಂತ ಅವನು ಪ್ರತಿಜ್ಞೆ. ಕೆಲವರು ಪ್ರತಿಜ್ಞೆ ಇವ್ರು ಹೇಗೆ ಕೆಡಿಸ್ಬೇಕು ಅಂತ ನಾವು ಕಾಯ್ತಾ ಇದ್ದ. ಏನು ಅವಕಾಶ ಸಿಕ್ಕಿಲ್ಲ. ಒಮ್ಮೆ ಏನಾಯಿತು ಅಂದರೆ, ಕಾಲು ತೊಳೆಯುವಾಗ ಹಿಮ್ಮಡಿ ಸಂಪೂರ್ಣ ಆಗ ಅದು ಜಲಪೂರಿತ ಆಗಿರೋದು. ಸ್ವಲ್ಪ ಹಿಮ್ಮಡಿ ಎಲ್ಲೋ ನೀರು ಬಿದ್ದಿರಲಿಲ್ಲ ಅಂತ ಸಾಕಂತೆ. ಕಲಿ ಹೇಗೆ ಅಂದರೆ ಜಿರಳೆ ಇದ್ದಂಗೆ. ಜಿರಳೆಗೆ ಆ ಜಿರಳೆ ಮೀಸೆ ಇರುತ್ತಲ್ಲ, ಮೀಸೆ ತೋರಿಸ್ಲಿಕ್ಕೆ ಜಾಗ ಕೊಟ್ಟರು ಸಾಕು, ಜಿರಳೆ ತಾನೇ ಆರಾಮಾಗಿ ಒಳಗೆ ಬರುತ್ತೆ. ಹಾಗೆ ಕಲಿ ಪ್ರವೇಶಕ್ಕೂ ಸ್ವಲ್ಪ ಜಾಗ, ಹಾಗೆ ಪರಮಾತ್ಮನಿಗೆ ನಾವೇನಾದರೂ ನಮ್ಮ ಜೀವನದಲ್ಲಿ ಜಾಗ ಕೊಟ್ಟರೆ ಅದು ಬಹಳ ದೊಡ್ಡ ಸಂಗತಿ ಆಗುತ್ತೆ. ಅದಾದ ಮೇಲೆ ಈ ಪ್ರಸಂಗದಲ್ಲಿ 3ನೇ ಹೆಜ್ಜೆ ಎಲ್ಲಿ ಅಂತ ವಿಚಾರ ಆಗ್ತಾ ಇತ್ತು. ಆ ಸಮಯದಲ್ಲಿ ಪ್ರಹ್ಲಾದರಾಜರು ಬಂದು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಆಗ ವಿಂಧ್ಯಾಮಣಿಯು ಒಂದು ಪರಮಾತ್ಮನ ಸ್ತೋತ್ರ ಮಾಡಿದಾಗ ಬಲಿಚಕ್ರವರ್ತಿ ಅವನು 3ನೇ ಹೆಜ್ಜೆ ಜಾಗ ಕೊಡುವ ಮೂಲಕ ಪರಮಾತ್ಮ ಅವನ ಮನೆಗೆ ತಾನು ಆ ಮನೆ ಕಾಯುವ ರಕ್ಷಕನಾಗಿ ಸೇವೆ ಮಾಡ್ತಾನೆ. ಆ ಮುಂದಿನ ಏನು ಅವನ ಅವತಾರ ಆಯಿತು, ಅದರ ಉತ್ತರಾರ್ಧವನ್ನು ನಾಳೆ ನೋಡೋಣ ಅಂತ ಇದೆಲ್ಲ ಚಿಂತನೆ ಪರಮಾತ್ಮನ ಪಾರಾಯಣ ಮಾಡ್ತಾ ಅನೇನ ಭಾವಿ ಪುಣ್ಯಂ ತದಾ ನಮ ಶ್ರೀಕೃಷ್ಣ ಮಧ್ಯೇಶ. ಹೆಂಗೆ ಬಂದರೆ ನಡ್ಕೊಂಡ್ಬಂದೆ ಗಾಡಿ ಸರ್ವಿಸಿಂಗ್ ಓ ನಡ್ಕೊಂಡ್ಬಂದೆ. ಇವಾಗ ಬಿಟ್ಬಿಟ್ಟು ಬಂದ್ರ ಇವಾಗ ಅದೇ ಗಾಡಿ ಇತ್ತಲ್ಲ ಅದು ಅಲ್ಲೇ ಇದ್ರ ಬಗ್ಗೆ 11 ಜನದಲ್ಲಿ TVS ಸಾಯಂಕಾಲ ಕೊಡ್ತಾನೆ. Thank you.